10 soul-searching questions God asks in the Bible. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಗಳೇ, ಇವತ್ತಿನ ದಿವಸ ಸತ್ಯವೇದದಲ್ಲಿ ದೇವರು ಕೇಳಿರುವಂಥ 10 ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳತಕ್ಕಂಥ ಪ್ರಶ್ನೆಗಳು ಏನೆಂಬುದಾಗಿ ನಾವು ನೋಡ್ಕೊಳ್ಳೋಣ. ದೇವರು ಹಳೆ ಒಡಂಬಡಿಕೆಯಲ್ಲಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಮನುಷ್ಯರೊಂದಿಗೆ ಕೇಳುವುದನ್ನು ನೋಡ್ತೀವಿ. ಅದರಲ್ಲಿ ಮುಖ್ಯವಾದಂಥ 10 ಪ್ರಶ್ನೆಗಳನ್ನು ನಾವು ಏನೆಂಬುದಾಗಿ ತಿಳ್ಕೊಂಡು ಅದರಿಂದ ನಾವು ನಮಗೆ ಬೇಕಾದ ಪಾಠಗಳನ್ನು ಕಲಿತುಕೊಳ್ಳೋಣ. ಸಹೋದರ ಸಹೋದರಿ, ದೇವರಿಗೆ ಎಲ್ಲ ಗೊತ್ತುಂಟು. ದೇವರು ಸರ್ವಜ್ಞಾನಿ. ಆದರೂ ದೇವರು ಮನುಷ್ಯನನ್ನು ಕೆಲವೊಮ್ಮೆ ಕೆಲವು ಪ್ರಶ್ನೆಗಳನ್ನು ಕೇಳೋದುಂಟು. ಯಾಕೆಂದರೆ ದೇವರು ನಮ್ಮಿಂದ ಕೆಲವು ಉತ್ತರ ಬರಲಿ ಎಂಬುದಾಗಿ ಅದನ್ನು ನೋಡೋನಾಗಿದ್ದಾನೆ. ನಮ್ಮ ಬಾಯಿಂದ ನಾವೇ ಹೇಳುವಂತೆ ದೇವರು ಮಾಡುವಂಥವರಾಗಿರ್ತಾರೆ. ಆಗ ನಾವು ಆ ವಿಷಯಗಳನ್ನು ಆಲೋಚನೆ ಮಾಡಿ ನಾವು ದೇವರೊಂದಿಗೆ ಸೇರಿ ಹೋಗುವಂಥ ಒಂದು ಸಂದರ್ಭ ಬರ್ತದೆ ಎಂಬುದಾಗಿ ನಾವು ತಿಳ್ಕೊಬೋದು. ಆದ್ದರಿಂದ ಸತ್ಯವೇದದಲ್ಲಿ ಒಂದು ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ, ಅಂದರೆ ಆದಿಕಾಂಡದಿಂದ ಹಿಡಿದು ನಾವು ನೋಡ್ಕೊಂಡು ಬರುವಾಗ ಮುಖ್ಯವಾದಂಥ ಪ್ರಶ್ನೆಗಳು ಏನೆಂಬುದಾಗಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಮೊದಲನೇ ಪ್ರಶ್ನೆ ದೇವರು ಕೇಳಿದ್ದು ಆದಿಕಾಂಡದಲ್ಲಿ. ಅದು 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ಕೊಬೋದು. ಆದಿಕಾಂಡ 3:9. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. ನೋಡಿದ್ರ, ಯೆಹೋವ ದೇವರು ಮನುಷ್ಯನನ್ನು ಅನ್ನುವಾಗ ಆದಾಮನನ್ನು ನೀನು ಎಲ್ಲಿರುತ್ತಿ ಎಂದು ಕೇಳಿದ್ರು. ಅದೇ ದೇವರು ಕೇಳಿದಂಥ ಮೊದಲನೇ ಪ್ರಶ್ನೆ. ಈಗಾಗಲೇ ಸೈತಾನ್ ಒಂದು ಪ್ರಶ್ನೆಯನ್ನು ಕೇಳಿ ಆದಾಮ ಅವ್ವನ ಪಾಪದಲ್ಲಿ ಬೀಳಿಸಿದ್ದ. ಆದ ನಂತರ 2ನೇ ಪ್ರಶ್ನೆ ದೇವರು ಕೇಳುವಂಥದ್ದು ಇಲ್ಲಿ ಮನುಷ್ಯನ ಹತ್ರ ನಾವು ನೋಡ್ಬೋದು. ಯಾಕೆಂದರೆ ನೀನು ಎಲ್ಲಿರುತ್ತಿ ಎನ್ನುವಾಗ ಅವನು ದೇವರಿಗೆ ಕಾಣಿಸ್ಕೊಳ್ಳಿಲ್ಲ. ಎಂದಿನಂತೆ ದೇವರೊಂದಿಗೆ ಆತನು ಮಾತಾಡಿಕೊಂಡು ಸಂತೋಷವಾಗಿ ಇರ್ತಿದ್ದ. ಆದರೆ ಆ ಒಂದು ದಿವಸ ದೇವರಿಗೆ ಅವನು ಕಾಣಿಸ್ಕೊಳ್ಳಿಲ್ಲ. ಆಗ ದೇವರು ಹುಡುಕೊಂಡು ಬಂದು ಆದಾಮನೇ ನೀನು ಎಲ್ಲಿರುತ್ತಿ ಅಂತ ಕೇಳೋದು ನಾವು ನೋಡ್ತೀವಿ. ಆಗ ಅವನು ಬಚ್ಚಿಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ನೋಡಿ ಅದನ್ನು 9:10. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ನೋಡ್ದ, ತೋಟದಲ್ಲಿ ನೀನು ಬರುವ ಸಪ್ಪಳ ಕೇಳಿ ನಾನು ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿಕೊಂಡು ನಾನು ಬಚ್ಚಿಟ್ಟುಕೊಂಡೆ, ಅಡವಿಕೊಂಡೆ ಅಂತ ಹೇಳ್ತಿದ್ದಾನೆ. ನೋಡಿದ್ರ, ಹಾಗಿರುವಾಗ ದೇವರು ನೋಡಿ ಹೆದರ್ಕೊಂಡು ಬಚ್ಚಿಟ್ಕೊಳ್ಳೋಂಥದ್ದಾಯಿತು. ಯಾಕೆಂದರೆ ನಾವು ಬೆತ್ತಲೆಯಾಗಿದ್ದೇನೆ ಅಂತಾರೆ. ಆಗ ದೇವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಲ್ಲೇನೇ ನೋಡಿ ಅನ್ನುವಾಗ ಅದನ್ನು ಕೆಳಗೆ ನಾವು ನೋಡುವಾಗ ನೀನು ಬೆತ್ತಲೆಯಾಗಿದ್ದೆ ಅಂತ ಹೇಳಿದವರು ಯಾರು? ನಾನು ತಿನ್ನಬಾರದಂತ ಹೇಳಿದಂಥ ಮರದ ಹಣ್ಣನ್ನು ನೀ ತಿಂದ ಅಂತ ಕೇಳ್ತಾರೆ. ನೋಡಿದ್ರ, ಆಗ ಏನಾಯ್ತು ಅನ್ನೋದೆಲ್ಲ ನಾವು ನೋಡ್ಬೋದು. ಆಗ ಆದಾಮನು ಈ ಸ್ತ್ರೀ ಕೊಟ್ಟಳು, ಆದ್ದರಿಂದ ನಾನು ತಿಂದೆ ಅಂತಾರೆ. ಆಗ ಸ್ತ್ರೀನ ಕೇಳ್ತಾರೆ, ನೀನು ಯಾಕೆ ತಿಂದೆ ಅಂತ. ಆಗ ಸರ್ಪ ಕೊಡ್ತು, ಆದ್ದರಿಂದ ನಾನು ತಿಂದೆ ಅಂತಾಳೆ. ಆಗ ಸರ್ಪನ ದೇವರು ಯಾಕೆ ತಿಂದೆ ಅಂತ ಕೇಳಲ್ಲ, ಯಾಕಂದರೆ ಸರ್ಪನ ಹಿಂದೆ ಇದ್ದದ್ದು ಸೈತಾನನಂತ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಆದ್ದರಿಂದ ದೇವರು ಅವರಿಗೆ ಅಲ್ಲಿ ಆ ಒಂದು ಪಾಪದ ನಿಮಿತ್ತ ಅವರಿಗೆ ಶಾಪವನ್ನು ತರುವುದು ನಾವು ನೋಡ್ತೀವಿ.
ಅದರಿಂದ ಸಹೋದರ ಸಹೋದರಿ, ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತುಂಟು. ಆದಾಮವ್ವನ ದೇವರು ಸೃಷ್ಟಿ ಮಾಡಿ ಸುಂದರವಾದಂಥ ತೋಟದಲ್ಲಿಟ್ಟು, ಈ ತೋಟದಲ್ಲಿರುವಂಥ ಎಲ್ಲ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು. ಆದರೆ ತೋಟದ ಮಧ್ಯದಲ್ಲಿ ಇರುವಂಥ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಆ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರ್ದು ಅಂತ ಹೇಳಿದರು. ಆದರೂ ತಿಂದರು. ಯಾಕೆ ತಿಂದರು? ನಮಗೆಲ್ಲ ಅದೇ ಅಧ್ಯಾಯ ಮೇಲಿಂದ ಓದುವಾಗ ನಾವು ನೋಡ್ತೀವಿ. ಸೈತಾನನು ಸರ್ಪದ ಒಂದು ರೀತಿಯಲ್ಲಿ ಬಂದು ಅವ್ವನ ಮೋಸಪಡಿಸಿ ತಿನ್ನಿಸ್ಬಿಟ್ಟ. ಆಗ ಅವ್ವಳು ತಿಂದು ಆದಾಮಗೂ ಕೊಟ್ಟು ಆದಾಮು ತಿಂದ್ಬಿಟ್ರು ಅಲ್ವರ. ಇದನ್ನು ನಾವು 6ನೇ ವಚನದಲ್ಲಿ ನಾವು ನೋಡ್ಬೋದು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಇಬ್ರು ತಪ್ಪು ಮಾಡಿಬಿಡ್ತಾರೆ. ತಪ್ಪು ಮಾಡಿದ್ಮೇಲೆ ಅವರಿಗೆ ನಾಚಿಕೆ ಉಂಟಾಗತ್ತೆ ಅಲ್ವರ. ತಪ್ಪು ಮಾಡಿದವ್ರಿಗೆ ಯಾವಾಗಲೂ ನಾಚಿಕೆ ಬರುತ್ತಲ್ವ. ಹಾಗೆ ಆಗ ಇವರು ನಾವು ಬೆತ್ತಲೆ ಆಗಿದ್ದೇವೆ ಅಂತ ಅವರು ತಿಳ್ಕೊಂಡು ಅವರು ತಮ್ಮನ್ನು ಅವರು ಬಚ್ಚಿಟ್ಟುಕೊಳ್ತಾರೆ ಅಲ್ವರ. ಸೊ ಅದೆಲ್ಲ ನಮಗೆ ಚೆನ್ನಾಗಿ ಕೆಳಗೆ ಓದ್ಕೊಂಬಂದರೆ ಗೊತ್ತಾಗ್ತದೆ. ಆಗ ದೇವರವ್ರು ನೋಡ್ಕೊಂಬಂದು, ಆದಾಮನೇ ನೀನು ಎಲ್ಲಿದ್ದಿ ಅಂತ ಕೇಳೋದು ನಾವು ನೋಡ್ತೀವಿ. ಅದರಿಂದ ಸಹೋದರ ಸಹೋದರಿ, ಆದಾಮು ಪಾಪ ಮಾಡಿ ಬಚ್ಚಿಟ್ಕೊಂಬಿಟ್ಟ ಅಂದರೆ ದೇವರು ಬಿಟ್ಬಿಟ್ರು ಅಂತ ನಾವು ಅಂದ್ಕೊಳಕ್ಕಾಗೋದಿಲ್ಲಲ್ಲ. ಆದಾಮ್ ಬಚ್ಚಿಟ್ಟಿದ್ರು, ದೇವರು ಅವನ್ನ ಹುಡುಕೊಂಡು ಬಂದು ನೀ ಎಲ್ಲಿದೆಯಾ, ನೀ ಏನು ಮಾಡಿದೆ ಅಂತ ಕೇಳಿದ್ರು. ಅವನು ಕೊಟ್ಟಂಥ ಆ ಒಂದು ಕಾರಣಗಳು ದೇವರು ಅದನ್ನು ಅಂಗೀಕರಿಸಲಿಲ್ಲ. ಅವನು ಮಾಡಿದ್ದು ತಪ್ಪು, ಅವನು ತಪ್ಪನ್ನು ಒಪ್ಪಿಕೊಳ್ಳಿಲ್ಲ, ಅದನ್ನು ಬಚ್ಚಿಡುವುದಕ್ಕೆ ಅವನು ನೋಡ್ತಿದ್ದ ಅನ್ನೋದು ನಾವಿಲ್ಲಿ ತಿಳ್ಕೊಳ್ತೀವಿ. ಆ ಕಾರಣದಿಂದ ದೇವರು ಅವನನ್ನು ಮರಣಕ್ಕೆ ಒಪ್ಪಿಸಿದ್ರು ಅಂತ ನಾವು ನೋಡ್ತೀವಿ. ಶಾಪ ಬಂತು ಅವನಿಗೆ, ಅವನ ಹೆಂಡತಿಗೆ. ಆಗಲಿಂದನೇ ಭೂಲೋಕ ಎಲ್ಲರಿಗೂ ಆ ಶಾಪ ಅವರಿಂದ ಬಂತು ಅಂತ ನಾವು ನೋಡ್ತೀವಿ. ಸೊ ಇದರಲ್ಲಿ ನಾವು ತಿಳ್ಕೊಳ್ಳೋಂಥದ್ದು ಏನಂದರೆ, ನಾವು ಪಾಪ ಮಾಡುವಾಗ ಅದನ್ನು ದೇವರಿಂದ ಆಗೋದಿಲ್ಲ. ನಾವು ಅದನ್ನು ಮುಚ್ಚಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ನಾವು ಮುಚ್ಚಿಕೊಳ್ಳದೆ ದೇವರೊಂದಿಗೆ ಬಂದು ಅಡ್ಡ ಬಿದ್ದು ದೇವರ ಮುಂದೆ ದೇವರಿಂದ ನಾವು ಕ್ಷಮಾಪಣೆಯನ್ನು ಕೋರುವಂಥವರಾಗಿರಬೇಕು. ನಮ್ಮ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವಂಥವರಾಗಿರಬಾರ್ದು ಅನ್ನೋದೇ ನಮಗೆ ಇಲ್ಲಿ ತಿಳ್ಕೊಳ್ಳುವಂಥ ಒಂದು ಮೊದಲನೇ ಪಾಠವಾಗಿರ್ತದೆ. ಯಾಕಂದರೆ ಯೋಬು ಈ ವಿಷಯದಲ್ಲಿ ಹೇಳುವಾಗ ಆದಾಮನ್ ಮಾಡಿದಂಥ ತಪ್ಪು ನಾನು ಮಾಡಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಯೋಬು 31ನೇ ಅಧ್ಯಾಯ 33ನೇ ವಚನ. ನಾನು ಜನಸಮುದಾಯಕ್ಕೆ ಹೆದರಿದ್ದರಿಂದಾಗಲಿ, ಕುಲೀನರ ತಿರಸ್ಕಾರವು ನನಗೆ ಭಯ ಹುಟ್ಟಿಸಿದ್ದರಿಂದಾಗಲಿ ನಾನು ಬಾಗಲು ದಾಟದೆ ಮೌನವಾಗಿದ್ದು, ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಚಿ ಎದೆಯಲ್ಲಿ ನನ್ನ ಪಾಪಗಳನ್ನು ಬಚ್ಚಿಟ್ಟುಕೊಂಡಿದ್ದರೆ. ನೋಡಿದ್ರ, ಸಾಮಾನ್ಯ ಜನರ ಹಾಗೆ ನನ್ನ ಪಾಪಗಳನ್ನು ಬಚ್ಚಿಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದೇ ಒಂದು ವಚನ ನಾವು ಇಂಗ್ಲೀಷಲ್ಲಿ ನಾವು ನೋಡುವಾಗ ಅಲ್ಲೇನು ಹೇಳ್ತಾರೆ ನೋಡಿ, ಅಂದರೆ ಇಫ್ ಐ ಕವರ್ಡ್ ಮೈ ಟ್ರಾನ್ಸ್ಗ್ರೆಷನ್ ಆಸ್ ಆ್ಯಡಮ್ ಅಂತಾರೆ. ಸಾಮಾನ್ಯ ಜನ ಅಂತ ಕನ್ನಡದಲ್ಲಿ ಯಾಕೆ ಹೇಳೋದು ನಾವು ಚೆಕ್ ಮಾಡಬೇಕು. ಆದರೆ ಆದಾಮನ ಹಾಗೆ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ ಅಂತ ಹೇಳ್ತಾರೆ. ಸೊ ಆದಾಮ ಅದೇ ಮಾಡಿದ್ದು, ತನ್ನ ಪಾಪವನ್ನು ಮರೆಮಾಚಿಕೊಂಡ. ಆ ರೀತಿ ಮಾಡಿದ್ರೆ ಅವನು ತಪ್ಪಿಸ್ಕೊಳ್ಳಿಲ್ಲ. ದೇವರ ಕೋಪ, ದೇವರ ಆಜ್ಞೆ ಅವನ ಮೇಲೆ ಬಂದೇ ಬಂತು ಅಲ್ವರ. ಆದ್ದರಿಂದ ಬೈಬಲ್ನಲ್ಲಿ ನಮ್ಮ ಪಾಪಗಳನ್ನು ಬಚ್ಚಿಟ್ಟುಕೊಂಡರೆ ಏನೂ ಪ್ರಯೋಜನವಿಲ್ಲ. ಅದನ್ನು ಅರಿಕೆ ಮಾಡಿ ಪಾಪವನ್ನು ಬಿಟ್ಟು ಬಿಟ್ಟರೆ ಆಗ ದೇವರ ಕೃಪೆಯನ್ನು ನಾವು ಕನಿಕರವನ್ನು ಪಡ್ಕೊಳ್ಬೋದು ಅಂತ ನಮಗೆ ಜ್ಞಾನೋಕ್ತಿಯಲ್ಲಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳಿರೋದನ್ನು ಓದ್ಬೋದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷಗಳನ್ನು ಮರೆಮಾಚುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವವನಿಗೆ ಕನಿಕರವಾಗುವುದು. ಅದರಿಂದ ದೇವರ ಮುಂದೆ ನಾವು ಪಾಪಗಳನ್ನು ಬಚ್ಚಿಟ್ಟುಕೊಳ್ಳುತ್ತಿದ್ದೇವ. ಅನೇಕರು ಅವ್ರು ಮಾಡಿದಂಥ ಪಾಪವನ್ನು ಡಿನೈ ಮಾಡ್ತಿರ್ತಾರೆ, ಪಾಪನೇ ಮಾಡಿಲ್ಲ ಅಂತಿರ್ತಾರೆ. ಕೆಲವರು ಪಾಪ ಮಾಡಿ ದೇವರೊಂದಿಗೆ ಬಂದು ಒಪ್ಪಿಕೊಳ್ಳುವುದಿಲ್ಲ, ಅವರಲ್ಲಿ ಪಶ್ಚಾತ್ತಾಪವೂ ಇರುವುದಿಲ್ಲ.
ಅಂಥವರಿಗೆ ದೇವರ ಕರುಣೆಯೂ ಸಿಕ್ಕುವುದಿಲ್ಲ, ದೇವರ ಆಜ್ಞೆಯೇ ಅವರ ಮೇಲೆ ಬರ್ತಿರ್ತದೆ. ಅದರಿಂದ ಬೈಬಲನ್ನು ನೋಡುವಾಗ ಪಾಪ ಮಾಡುವವರು ನಾವು ಪಾಪ ಮಾಡಿದ್ದೀವಿ ಅಂತ ಒಪ್ಪಿಕೊಳ್ಬೇಕು. ಮತ್ತು ದೇವರ ಮುಂದೆ ಅವರು ಅದನ್ನು ಅರಿಕೆ ಮಾಡುವಾಗ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ದೇವರು ಅವರು ಮಾಡುವಂಥ ಪಾಪವನ್ನು ಕ್ಷಮಿಸಿ ಅವರನ್ನು ಪರಿಶುದ್ಧ ಮಾಡುವಂಥದ್ದು ನಾವು ಬೈಬಲನ್ನು ನೋಡ್ಬೋದು. ಇದನ್ನು ಎಷ್ಟು ಸ್ಪಷ್ಟವಾಗಿ 1 ಯೋಹಾನ 1ನೇ ಅಧ್ಯಾಯ 7ರಿಂದ 10ವರೆಗೂ ಓದುವಾಗ ನಮಗೆ ಗೊತ್ತಾಗ್ತದೆ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂದರು. ಸಕಲ ವಿಧವಾದ ಪಾಪವನ್ನು ನಿವಾರಣೆ ಮಾಡುವಂಥದ್ದಾಗಿದೆ ಅಂದರು. ಯೇಸು ಕ್ರಿಸ್ತನ ರಕ್ತ ಅನ್ನುವಾಗ ಯೇಸು ಸ್ವಾಮಿ ಪಾಪ ಮಾಡದಿರ ಪಾಪಿಗಳಿಗಾಗಿ ಶಿಲುಬೆ ಮೇಲೆ ರಕ್ತ ಸುರಿಸಿ ಪ್ರಾಣ ಕೊಟ್ಟಿರೋದ್ರಿಂದ ಆತನ ಮುಖಾಂತರ ನಾವು ಮಾಡಿದಂಥ ಪಾಪಗಳನ್ನು ದೇವರು ಕ್ಷಮಿಸಿ ನಮ್ಮನ್ನು ಪರಿಶುದ್ಧ ಮಾಡುವಂಥವನಾಗಿದ್ದಾನೆ ಅಂತ ನಾವು ನೋಡ್ಬೋದು. ಅದರಿಂದ ನೋಡಿ, ಸಕಲ ವಿಧವಾದಂಥ ಪಾಪ ಅಂದರು, ಎಂಥ ದೊಡ್ಡ ಪಾಪ ಆಗಿರ್ಬೋದು, ಅದನ್ನು ನಾವು ದೇವ್ರ ಮುಂದೆ ಒಪ್ಪಿಕೊಂಡು ಸ್ವಾಮಿಯನ್ನು ನಾವು ನಂಬುವಾಗ ಯೇಸು ಸ್ವಾಮಿ ಮುಖಾಂತರ ಆತನ ರಕ್ತದಿಂದ ನಮ್ಮ ಪಾಪವೆಲ್ಲವನ್ನು ನಿವಾರಣೆ ಮಾಡ್ತಾರೆ, ನಮ್ಮನ್ನು ಪರಿಶುದ್ಧ ಮಾಡ್ತಾರೆ ಎಂಬುದಾಗಿ ಎಷ್ಟು ಕ್ಲಿಯರಾಗಿ ಇಲ್ಲಿ ಬರೆದಿರೋದನ್ನ ನಾವು ಓದಿದ್ವಿ. ಮತ್ತು 8ನೇ ವಚನ ಕೊಡುವುದು, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಪಾಪ ಇಲ್ಲ ಅಂತ ಅದನ್ನು ಮರೆಮಾಚಿಕೊಳ್ಳುವುದು, ಅದನ್ನು ಒಪ್ಪಿಕೊಳ್ಳದೆ ಅದನ್ನು ಡಿನೈ ಮಾಡುವಂಥದ್ದಾಗಿದ್ದರೆ ನಮ್ಮಲ್ಲಿ ಸತ್ಯವಿಲ್ಲ, ನಾವು ಹಾನೆಸ್ಟಾಗಿಲ್ಲ ಅಂತ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನೋಡಿದ್ರ, ನಾವು ಪಾಪಗಳನ್ನು ಒಪ್ಪಿಕೊಂಡು ಅದನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿ ಸ್ವರೂಪನೂ ಆಗಿರೋದ್ರಿಂದ ನಮ್ಮನ್ನು ಸಕಲ ವಿಧವಾದಂಥ ಅನೀತಿಯಿಂದ ಪರಿಶುದ್ಧ ಮಾಡ್ತಾರೆ. ನೋಡಿ, ಅಲ್ಲಿ ಸಕಲ ವಿಧವಾದಂಥ ಅನೀತಿ ಅಂದರು, ಎಲ್ಲ ಅನೀತಿ ಕಾರ್ಯಗಳಾಗಿರ್ಬೋದು, ಎಂಥದ್ದಾಗಿರ್ಬೋದು. ಆದರೆ ದೇವರೆಷ್ಟು ನಂಬಿಗಸ್ತನಂದರೆ ತನ್ನ ಮಗನನ್ನು, ಪರಿಶುದ್ಧವಾದಂಥ ತನ್ನ ಮಗನನ್ನು ಶಿಲುಬೆಗಾಕಿ ಆತನು ಜಡೆದು ಬಿಟ್ಟದರಿಂದ ತನ್ನ ಮಗನ ನಿಮಿತ್ತ ನಮ್ಮ ಪಾಪಗಳನ್ನು ಕ್ಷಮಿಸುವಂತವನಾಗಿದ್ದಾನೆ. ಆದ್ದರಿಂದ ನಾವು ಅದನ್ನು ತಿಳ್ಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಬೇಕು. ಪಾಪವಿಲ್ಲ ಅಂತ ನಾವು ಹೇಳ್ಕೊಂಡ್ರೆ ನಾವು ನಮ್ಮನ್ನೇ ಮೋಸಗೊಳಿಸ್ಕೊಳ್ತೀವಿ, ದೇವರನ್ನು ಸುಳ್ಳುಗಾರ ಮಾಡ್ತೀವಿ ಅಂತ 10ನೇ ವಚನದಲ್ಲಿ ಹೇಳ್ತಾರೆ ನೋಡಿ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನೋಡಿದ್ರ, ಪಾಪವಿಲ್ಲ ಅಂತ ಹೇಳುವುದಾಗಲಿ ಪಾಪವನ್ನು ಮರೆಮಾಚಿಕೊಳ್ಳುವುದು ಮಾಡಿದರೆ ನಮಗೆ ಶುಭವಾಗುವುದಿಲ್ಲ. ಆದರೆ ಅದನ್ನು ಅರಿಕೆ ಮಾಡಿದರೆ, ಒಪ್ಪಿಕೊಂಡರೆ ಯೇಸು ಸ್ವಾಮಿಯ ಮುಖಾಂತರ ದೇವರು ನಮ್ಮ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಪರಿಶುದ್ಧ ಮಾಡ್ತಾರೆ ಎನ್ನುವುದೇ ಮೊದಲನೇ ಪ್ರಶ್ನೆಯಲ್ಲಿ ನಾವು ತಿಳ್ಕೊಳ್ಳುವಂಥ ಒಂದು ಪಾಠ. ಮತ್ತು ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಷಯ ನಾವು ಇಲ್ಲಿ ಗಮನಿಸ್ಬೋದು. ಏನಂದರೆ, ಆದಾಮನಿಗೆ ಯೇಸು ಸ್ವಾಮಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಆ ಕಾಲದಲ್ಲಿ. ಯಾಕೆಂದರೆ ಯೇಸು ಸ್ವಾಮಿ ಇನ್ನೂ ಬಂದು ನಮಗೆ ಪಾಪಕ್ಕಾಗಿ ಇನ್ನೂ ಜೀವನ ಅವರು ಕೊಟ್ಟಿರಲಿಲ್ಲ. ಆದರೂ ಒಂದು ಸಾದೃಶ್ಯವಾಗಿ ದೇವರಲ್ಲಿ ಒಂದು ಕಾರ್ಯನ ನಡೆಸೋದನ್ನ ನಾವು ನೋಡ್ತೀವಿ. ಅದೇನಪ್ಪ ಅಂತಂದರೆ, ಆದಾಮ್ ಅವ್ವ ಅವರ ಅವಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಅಂಜೂರದ ಎಲೆಗಳನ್ನು ಅವರು ಇಟ್ಟುಕೊಂಡು ಅವರು ವಸ್ತ್ರಗಳನ್ನು ಮಾಡಿಕೊಂಡ್ರು. ಆದರೆ ಅಂಜೂರದ ಎಲೆ ಎಷ್ಟರವರೆಗೂ ಅವ್ರನ್ನ ಮನನ ಕಾಪಾಡೋಕ್ಕಾಗತ್ತೆ? ಯಾಕಂದರೆ ಎಲೆ ಬಾಡು ಹೋಗ್ತದೆ, ಬಾಡೋಗಿ ಉದುರು ಹೋಗ್ತದೆ, ಒಂದು ಗಾಳಿ ಬೀಸಿದಾಗ ಅದು ಇಲ್ದಂಗೆ ಹೋಗ್ಬಿಡ್ತದೆ. ಅವರು ತಿರ್ಗಾ ಅವರು ಅವಮಾನದಲ್ಲಿ ಇರ್ತಾರೆ. ಆದರೆ ಅವರು ಮಾಡಿದಂಥ ಪಾಪದ ಒಂದು ಕಾರ್ಯವನ್ನು ಮುಚ್ಚುವುದಕ್ಕಾಗಿ ದೇವರು ಅವರಿಗೆ ಒಂದು ವಸ್ತ್ರವನ್ನು ಕೊಡ್ತಾರೆ.
ಅದು ಆದಿಕಾಂಡದಲ್ಲಿ ಇರೋದು ನಮ್ಮೆಲ್ಲರಿಗೂ ಗೊತ್ತು. ಅದೇನೆಂದರೆ ದೇವರು ಚರ್ಮದಿಂದ ಅವ್ರಿಗೊಂದು ವಸ್ತ್ರವನ್ನು ಮಾಡಿ ಅವರಿಗೆ ಒದಿಸಿದನು ಅಂತ ನಾವು ನೋಡ್ತೀವಿ. ಚರ್ಮ ಅಂತ ಅನ್ನುವಾಗ ಅಲ್ಲಿ ಯಾವುದೋ ಒಂದು ಪಶುವಿನ ಬಲಿ ಕೊಟ್ಟು ಆ ಪಶುವಿನ ಆ ಒಂದು ಚರ್ಮದಿಂದ ಇವರಿಗೆ ಮಾನ ಮುಚ್ಚುವಂತೆ ಒಂದು ಡ್ರೆಸ್ ಮಾಡಿಕೊಟ್ರು ದೇವರು. ಅದು ಕೂಡ ನಮಗೆ ಏನಕ್ಕೆ ಸಾದೃಶ್ಯವಾಗಿದೆ ಅಂದರೆ ತನ್ನ ಮಗನಾದಂಥ ಯೇಸು ಸ್ವಾಮಿನ ದೇವರು ಬಲಿಯಾಗಿ ಕೊಟ್ಟಿದ್ದರು ನಿಮಿತ್ತ ಅವರ ನೀತಿ ನಮಗೆ ದೇವರು ಒಂದು ವಸ್ತ್ರದಂತೆ ಈಗ ಕೊಟ್ಟು ನಮ್ಮ ಪಾಪವನ್ನು ಮುಚ್ಚುತ್ತಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಬೋದು. ಆಗ ನಮಗೆ ಅದರ ಪರಿಪೂರ್ಣ ಅರ್ಥ ಗೊತ್ತಿಲ್ಲ, ಆದರೆ ನಾವು ಈಗ ತಿಳ್ಕೊಳ್ಬೋದು. ಆದ್ದರಿಂದ ಸೋದರ ಸೋದರಿ, ನಾವು ಒಂದು ವೇಳೆ ಪಾಪ ಮಾಡಿದ್ದಲ್ಲಿ ನಾವು ಆ ಪಾಪಗಳನ್ನು ಮುಚ್ಚಿಕೊಂಡು ನಾವು ದೇವರಿಂದ ದೂರವಾಗಿ ಇರಬೇಕಂತಿಲ್ಲ. ನಾವು ದೇವರ ಮುಂದೆ ಬಂದು ಪಾಪನ ಅರಿಕೆ ಮಾಡಿ ಯೇಸು ಸ್ವಾಮಿಯ ರಕ್ತದ ಮುಖಾಂತರ ದೇವರು ಕೊಡುವಂಥ ಆ ಕ್ಷಮಾಪಣೆಯನ್ನು ನಾವು ಹೊಂದ್ಕೊಬೋದು. ಆದಾಮು ಆ ಪಾಪನ ಒಪ್ಪಿಕೊಳ್ಳಿಲ್ಲ. ಅವನು ಅವ್ವ ಮೇಲೆ ಆಗ್ತಿದ್ದ, ಅವ್ವ ಕೊಟ್ಲು ಆದ್ದರಿಂದ ತಿಂದೆ ಅಂದ. ಹೌದು ದೇವರೇ, ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸು ಅಂತ ಅವನು ಕೇಳಲೇ ಇಲ್ಲ. ಆದರೆ ಈಗ ನಮಗೆ ದೇವರು ಒಂದು ಮಾರ್ಗವನ್ನು ತನ್ನ ಮಗನ ಮೂಲಕ ತೆರೆದಿದ್ದಾನೆ. ಆದ್ದರಿಂದ ಎಂಥ ಪಾಪ ನಾವು ಮಾಡಿದರೂ ಕೂಡ ನಾವು ದೇವರ ಹತ್ರ ಬಂದು ತನ್ನ ಮಗನ ಹೆಸರಿನಲ್ಲಿ ಕ್ಷಮಾಪಣೆಯನ್ನು ಬೇಡಿದ್ರೆ ನಮ್ಮ ಎಲ್ಲ ರೀತಿಯಾದಂಥ ಪಾಪನ ಕ್ಷಮಿಸಿ ನಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ ಅನ್ನೋದು ನಾವು ಈ ಒಂದು ಮೊದಲನೇ ಪ್ರಶ್ನೆಯಲ್ಲಿ ತಿಳ್ಕೊಬೋದು. ಎರಡನೇ ಪ್ರಶ್ನೆ ಏನಿರ್ಬೋದು ಅಂತ ನಾನು ನಿಮ್ಮನ್ನು ಕೇಳಿದ್ರೆ ನೀವು ಕೂಡ ಈಸಿಯಾಗಿ ಹೇಳ್ಬೋದು. ಅದು ಯಾವಾಗಂದರೆ ಇನ್ನೊಂದು ವ್ಯಕ್ತಿ ಪಾಪ ಮಾಡಿದಾಗ, ಆದಾಮನ ಮಗನಾದಂಥ ಕಾಯಿನನು ಪಾಪ ಮಾಡಿದಾಗ ದೇವರು ಕೇಳುವಂಥ ಒಂದು ಪ್ರಶ್ನೆ. ನಮ್ಮೆಲ್ಲರಿಗೂ ಗೊತ್ತು, ಆದಾಮವ್ವ ಪಾಪ ಮಾಡಿದ ನಂತರ ದೇವರು ಅವರನ್ನು ಏದೇನಿಂದ ಹೊರಗೆ ತಳ್ಳಿದ್ರು. ಆಮೇಲೆ ಅವರಿಗೆ ಮಕ್ಕಳು ಹುಟ್ಟುವಾಗ ಆ ಮಕ್ಕಳಿಗೂ ಆ ಪಾಪ ಸ್ವಭಾವ ಬಂದ್ಬಿಡ್ತು. ಆಗ ಅವರಲ್ಲಿ ಇಬ್ಬರು ಮಕ್ಕಳು, ಆಬೇಲು ಮತ್ತು ಕಾಯಿನಂತ ಇಬ್ಬರಿದ್ದರು. ಅವರಿಬ್ಬರು ದೇವರಿಗೆ ಬಲಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಕಾಣಿಕೆಗಳನ್ನು ತಗೊಂಬಂದು ಕೊಟ್ಟರು. ಆಗ ದೇವರು ಆಬೇಲು ಕೊಟ್ಟಂಥ ಬಲಿಯನ್ನು ಅಂಗೀಕರಿಸಿದ್ರು. ಕಾಯನು ಕೊಟ್ಟಂಥ ಆ ಕಾಣಿಕೆಯನ್ನು ದೇವರು ಸ್ವೀಕರಿಸಲಿಲ್ಲ. ಆಗ ಕಾಯನಿಗೆ ಆಬೇಲ್ ಮೇಲೆ ಅಸೂಯ, ಕೋಪ, ದ್ವೇಷ ಬಂದು ಆಗ ಅವನು ತಮ್ಮನಾದಂಥ ಆಬೇಲ್ನ ಕೊಂದಾಕ್ಬಿಡ್ತಾನೆ. ಅವನು ಎಷ್ಟು ಅವನ ಮೇಲೆ ಅಸೂಯ, ಕೋಪ ಬರ್ತದೆ ಅಂದರೆ ಅವನ ಕೊಂದಾಕ್ಬಿಡ್ತಾನೆ. ಆಗ ದೇವರು ಆ ಮಾಡುವುದ ಕಾರ್ಯದಕ್ಕೆ ಮುಂಚೆಯೇ ಅವನು ಕೋಪಿಸ್ಕೊಂಡು ಅವನು ಆಬೇಲ್ ಮೇಲೆ ದ್ವೇಷಗೊಂಡು ಇರುವಾಗ ಆಗ ಕೂಡ ದೇವರು ಕೇಳ್ತಾರೆ ಅದನ್ನು ಪ್ರಶ್ನೆ ನೋಡಿ. ಅದನ್ನು ಆದಿಕಾಂಡ 4ನೇ ಅಧ್ಯಾಯ 6ರಿಂದ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ಯಾಕೆ ಕೋಪಿಸ್ಕೊಂಡೆ ಅಂತ ನೋಡಿ ಹತ್ತಿರಿಗೆ ಪ್ರಶ್ನೆ ಬರ್ತದೆ. ಕಾಯಿನ ಕರೆದು, ನೀನು ಯಾಕೆ ಕೋಪಿಸ್ಕೊಂಡೆ? ನಿನ್ನ ತಲೆ ಯಾಕೆ ಬುಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ನೋಡಿದ್ರ, ನೀನ್ಯಾಕೆ ತಲೆ ಬುಗಿಸ್ಕೊಂಡು ಕೋಪಿಸ್ಕೊಂಡು ಕೂತಿದ್ಯಾ? ನೀನು ಒಳ್ಳೆ ಕೆಲಸ ಮಾಡು, ಆಗ ನಿನ್ನ ಒಂದು ಕಾರ್ಯ ಕೂಡ ದೇವರಿಗೆ ಸಂತೋಷ ತರುವಂಥದ್ದಾಗಿರ್ತದೆ. ಆಮೇಲೂ ಒಳ್ಳೆಯ ಒಂದು ಬಲಿನ ಕೊಟ್ಟ, ಅದರಿಂದ ನಾನು ಅದನ್ನು ಸ್ವೀಕರಿಸಿದೆ. ನೀನು ಒಳ್ಳೆಯದು ಮಾಡು, ನೀನು ಕೊಟ್ಟಿದ್ದನ್ನು ಕೂಡ ನಾನು ಸ್ವೀಕರಿಸ್ತೇನೆ ಅಂತ ಹೇಳೋದನ್ನು ನೋಡ್ತೇವೆ. ಆಮೇಲೆ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ನೋಡಿದ್ರ, ಪಾಪ ಬಾಗಿಲಲ್ಲಿದೆ, ನೀನು ಹತ್ತಿರದಲ್ಲಿ ಪಾಪ ಮಾಡಲಿಕ್ಕಿದೆಯಾ, ಮಾಡಬೇಡ, ಅದನ್ನು ನೀನು ಜಯಿಸು ಅಂತ ಕೂಡ ದೇವರು ಅವನಿಗೆ ಮುಂಚೆನೇ ಅವನಿಗೆ ಅಡ್ವೈಸ್ ಮಾಡಿದರು. ಆದರೂ ಏನಾಯಿತು 8ನೇ ವಚನದಲ್ಲಿ, ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಇದೇ ಮೊದಲನೇ ಕೊಲೆ ಬೈಬಲ್ನಲ್ಲಿ. ಸೋದರ ಇನ್ನೊಂದು ಸೋದರನ ತಮ್ಮನ್ನ ಸಾಯಿಸುವಂಥದ್ದು ಅಲ್ವರ. ಕಾಯಿನಿಗೆ ಅಷ್ಟು ಸಿಟ್ಟು ಬಂದು ಅವನ ಒಡೆದಾಕಿ ಅರಣ್ಯದಲ್ಲಿ ಸಾಯಿಸೇ ಬಿಡ್ತಾನೆ. ನೋಡ್ತಾರ ಆಮೇಲೆ ಏನಾಗ್ತದೆ ಅನ್ನೋದನ್ನ ನಾವು ನೋಡುವಾಗ 10ನೇ ವಚನ,
ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಏಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ನೋಡಿದ್ರ, ಇವನು ಕೊಂದಾಕ್ಬಿಟ್ಟು ಬಂದ್ಬಿಟ್ಟ ಅರಣ್ಯದಲ್ಲಿ. ಆಮೇಲೆ ಆಬೇಲು ಕಾಣಿಸ್ಲಿಲ್ಲ. ಎಲ್ಲಪ್ಪ ಆಬೇಲು ಎಲ್ಲಪ್ಪ ಅಂತ ಎಲ್ಲ ಹುಡುಕುವಾಗ ಇವನು ಯಾರಿಗೂ ಬಾಯಿ ಬಿಚ್ಚಲಿಲ್ಲ. ರಹಸ್ಯವಾಗಿ ಕೊಂದಾಕ್ಬಿಟ್ಟು ಸುಮ್ಮನೆ ಇದ್ದಾನೆ. ಆಗ ದೇವರು ಕಾಯಿನ ಹತ್ರ ಬಂದು, ಕಾಯಿನೆ, ನಿನ್ನ ತಮ್ಮನಾದ ಆಬೇಲು ಎಲ್ಲಿ ಅಂತ ಕೇಳ್ತಾರೆ. ವೇರ್ ಈಸ್ ಯುವರ್ ಬ್ರದರ್? ಅದೇ ಎರಡನೇ ಪ್ರಶ್ನೆ ದೇವರು ಬೈಬಲ್ನಲ್ಲಿ ಕೇಳುವಂಥದ್ದು. ನೀನು ಎಲ್ಲಿದ್ದೀಯಾ ಅಂತ ಆದಾಮ ಕೇಳಿದ್ರು. ಇಲ್ಲಿ ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಿದ್ದಾರೆ. ಆಗ ಕಾಯಿನು ಕೊಡುವಂಥ ಉತ್ತರ ನೋಡಿ. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಏಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ದೇವರು ಹಾಗೆ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದೆ ನಾನು. ಆದರೆ ದೇವರು ಅವನ ಹತ್ರನೇ ಬಂದು ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಿದ್ದಾರೆ. ನೋಡಿದ್ರ, ದೇವರು ವಿಚಾರಣೆ ಮಾಡ್ತಿದ್ದಾರೆ, ನಿನ್ನ ತಮ್ಮ ಎಲ್ಲಿ ಅಂತ ಅವನ್ನೇ ಕೇಳುವಾಗ ಅವನು ದೇವರ ಹತ್ರನೇ ಸುಳ್ಳು ಹೇಳೋದು ನಾವು ನೋಡ್ತೀವಿ. ನನಗೆ ಗೊತ್ತಿಲ್ಲ ಅಂತಾನೆ, ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನೋಡಿ ಅವನಿಗೆ ಎಷ್ಟು ಒಂದು ಗರ್ವ ಇದೆ ಅಂದರೆ, ಅವನು ಮಾಡಿದಂಥ ತಪ್ಪನ್ನು ಒಪ್ಪಿಕೊಳ್ಳದೆ ಅವನು ದೇವರನ್ನೇ ಅವನು ಪ್ರಶ್ನೆ ಹಾಕೋದನ್ನು ನೋಡ್ತೀವಿ. ಏನು ಹೇಳ್ತಾನೆ? ನನ್ನ ತಮ್ಮನ್ನು ಕಾಯುವುದೇ ನನ್ನ ಕೆಲಸವ ಅಂತಾನೆ. ಎಷ್ಟು ಕೋಪಿದೆ ನೋಡಿ, ಅಹಂಕಾರ ಇದೆ ನೋಡಿ ಅವನಿಗೆ. ಮಾಡಿರೋಂಥದ್ದು ಎಷ್ಟು ದುರ್ನೀಚೆ ಆದಂಥ ಒಂದು ಕೆಲಸ. ಹಾಗೆ ಮಾಡಿ ದೇವರವನ್ನು ಕೇಳುವಾಗ ಅವನು ದೇವರಿಗೆ ಕೊಡುವಂಥ ಸದುತ್ತರ ಯಾವ ಥರ ಇದೆ ನೋಡಿ. ಅದರಿಂದ ಸಹೋದರ ಸಹೋದರಿ, ನಾವು ಈ ಒಂದು ಸನ್ನಿವೇಶದಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಮೊದಲನೇದಾಗಿ ತಪ್ಪು ಮಾಡಿ ಅದನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಟುಬಿಡ್ತೀವಿ ಅಂದರೆ ದೇವರಿಗೆ ಗೊತ್ತಿಲ್ಲ ಅಂತ ನಾವು ಅನ್ಕೋಬಾರ್ದು. ಮನುಷ್ಯರಿಂದ ಅದನ್ನು ನಾವು ಮರೆಮಾಚಬಹುದು, ಆದರೆ ದೇವರಿಂದ ಯಾವುದೂ ನಾವು ಮುಚ್ಚುವುದಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರು ನೆಕ್ಸ್ಟ್ ಹೇಳ್ತಾರೆ ಅವನಿಗೆ, ನೀನು ಏನು ಮಾಡಿದ್ದಿ ಅಂತ ಹೇಳ್ತಾರೆ ನೋಡಿ, 10ನೇ ವಚನ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೋಡಿದ್ರ, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತ ಭೂಮಿಯಿಂದ ನನ್ನನ್ನು ಕೂಗ್ತಿದೆ. ನೋಡಿದ್ರ ಸಹೋದರ ಸಹೋದರಿ, ದೇವರಿಗೆ ಗೊತ್ತಿಲ್ಲರಂಥ ವಿಷಯನೇ ಇಲ್ಲ. ಇವನು ದೇವ್ರ ಹತ್ರ ನಂಗೆ ಗೊತ್ತಿಲ್ಲ, ಅವನು ಎಲ್ಲೋದ್ನೋ ಅವ್ನು ನೋಡ್ಕೊಳ್ಳೋದೆ ನನ್ನ ಕೆಲಸನ ಅಂದ್ಬಿಟ್ರೆ ಮುಗೀತು ಅಂದ್ಕೊಂಡಿದ್ದಾನೆ. ಇಲ್ಲ, ಸರ್ವಶಕ್ತನಾದಂಥ ದೇವರು ನಮ್ಮನ್ನು ಸೃಷ್ಟಿಸಿದಂಥ ದೇವರಿಗೆಲ್ಲ ಕಾಣಿಸ್ತದೆ. ಆತನು ಪರಲೋಕದಿಂದ ನೋಡ್ತಿದ್ದಾನೆ, ಎಲ್ಲ ಕಾಣಿಸ್ತದೆ. ಆತನ ಕಣ್ಣಿಗೆ ಮರೆಯಾದದ್ದು ಯಾವುದೇ ಇಲ್ಲ ಅಂತ ನಾವು ತಿಳ್ಕೊಬೇಕು. ಕಾಯಿನ್ ಥರ ಎಷ್ಟು ಒಂದು ಬುದ್ಧಿ ಇಲ್ಲದ ಹಾಗೆ ಅವನು ಮಾತಾಡ್ತಿದ್ದಾನೆ ನೋಡಿ. ದೇವರು ಎಲ್ಲ ಗೊತ್ತು, ದೇವರ ಕಣ್ಣಿಗೆಲ್ಲ ಕಾಣಿಸ್ತದೆ. ಆದರೆ ಭಾಳ ಜನಗಳು ಕಾಯಿನನ ರೀತಿಯಲ್ಲಿ ದೇವರು ನೋಡುವುದಿಲ್ಲ, ದೇವರಿಗೆ ಕಾಣುವುದಿಲ್ಲ, ದೇವರೆಲ್ಲೋ ಪರಲೋಕದಲ್ಲಿದ್ದಾನೆ. ಇಲ್ಲಿ ನಾವು ಮಾಡುವಂಥ ಕಾರ್ಯಗಳು ಆತನಿಗೆ ಹೆಂಗೆ ಗೊತ್ತಾಗ್ತದೆ, ಕತ್ತಲೆಯಲ್ಲಿ ಮಾಡುವಂಥ ಕಾರ್ಯಗಳು ಆತನಿಗೆ ಹೆಂಗೆ ಕಾಣಿಸ್ತದೆ ಅಂತ ಅಂದ್ಕೊಂಡಿರ್ಬೋದು. ಅದನ್ನೇ ನಾವು ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ನೋಡಿ. ಯೋಬು 22:12-13 ಎಲೀಫಾಸನವನು ಹೇಳುವಂಥ ಮಾತುಗಳು. ಯೋಬು 22:12. ದೇವರು ಉನ್ನತಾಕಾಶದಲ್ಲಿಲ್ಲವೋ? ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು. ನೋಡಿದ್ರ, ಎಷ್ಟು ಎತ್ತರ ನೋಡು. ನೀನಾದರೋ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದೇವರಿಗೆ ಏನು ಗೊತ್ತು? ಆತನು ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ? ದೇವರೆಲ್ಲೋ ಇದ್ದಾನೆ, ಆತನು ಕಾಣಿಸ್ತದ, ಆತನು ನೋಡ್ತಾನ ಅಂತ ಅನ್ಕೊಳ್ತೀಯಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ. ಅಂದರೆ ಭಾಳ ಜನ ಹಂಗೆ ಅನ್ಕೊಳ್ಳೋದು, ದೇವರೆಲ್ಲೋ ಇದ್ದಾನೆ, ದೇವ್ರ ಕಣ್ಣು ಮುಂದೆ ಇಲ್ವಲ್ಲ, ಅದೇ ದೇವ್ರು ನೋಡಲ್ಲ ಅಂತ. ದೇವರು ನಮಗೆ ಕಾಣಿಸ್ಕೊಳ್ಳಲ್ಲ ಅಷ್ಟೇ, ಆದರೆ ದೇವರಿಗೆ ನಾವು ಕಾಣಿಸ್ಕೊಳ್ತೀವಿ.
ದೇವರಿಗೆಲ್ಲ ಗುಪ್ತವಾದದೆಲ್ಲ, ರಹಸ್ಯವಾದದ್ದೆಲ್ಲ ಆತನಿಗೆ ಬಿಚ್ಚು ಹಾಕಿದ ಹಾಗೆ ಆತನಿಗೆ ಕಣ್ಣು ಮುಂದೆ ಕಾಣಿಸ್ತಿರ್ತದೆ. ಸೋದರಿ, ಈ ಮಾತನ್ನು ನಾವು ದಾವೀದರು 139ನೇ ಕೀರ್ತನೆಯಲ್ಲಿ ಎಷ್ಟು ಕ್ಲಿಯರಾಗಿ ಹೇಳಿರೋದು ನಾವು ನೋಡ್ಬೋದು. 139:1 ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ಕೂತ್ಕೊಳ್ಳೋದು ಗೊತ್ತು, ನಾನು ನಿಂತ್ಕೊಳ್ಳೋದು ಗೊತ್ತು. ದೂರದಿಂದಲೇ ನನ್ನ ಆಲೋಚನೆಗಳೆಲ್ಲ ಏನು ಅನ್ನೋದು ನೀನು ಬಲ್ಲವನಾಗಿದ್ದಿ. ನಮ್ಮ ಯೋಚನೆಗಳು, ನಮ್ಮ ಉದ್ದೇಶಗಳು ಎಲ್ಲವೂ ಆತನಿಗೆ ಗೋಚರವಾಗಿದೆ. ನೋಡಿದ್ರ? ಆಮೇಲೆ ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನೋಡಿ, ನಾನು ನಡೆಯುವುದು ಮಲಗುವುದನ್ನು ನೀನು ಶೋಧಿಸಿ ಗ್ರಹಿಸಿಕೊಳ್ತೀವಿ. ಎಲ್ಲನೂ ನಾವು ಸೂಕ್ಷ್ಮವಾಗಿ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಆಮೇಲೆ ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಎಲ್ಲ ಗೊತ್ತಿದೆ ನಾವು ಮಾಡೋಂಥದ್ದು ಏನು, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ. ಅದು ಮಾತ್ರ ಅಲ್ಲ, ನಾನು ಮಾತಾಡುವಂಥ ವಿಷಯಗಳು ಕೂಡ ನಾನು ಹೇಳುವುದಕ್ಕೆ ಮುಂಚೆನೇ ಅದು ಆತನಿಗೆಲ್ಲ ಗೊತ್ತಂತೆ. ನೋಡಿ, ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಸುತ್ತಲೂ ನನ್ನನ್ನು ಆವರಿಸಿ, ಹಿಂದೆ ಮುಂದೆ ಕೆಳಗೆ ನೀನು ನನ್ನ ಸುತ್ತಲೂ ಇದ್ದಿ. ಅಂದರೆ ದಾವೀದು ಇದು ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್, ಅಂದರೆ ನನ್ನನ್ನು ನೋಡುತ್ತಾ ನನ್ನನ್ನು ರಕ್ಷಿಸ್ತಾ ಕಾಪಾಡ್ತಾ ಬರ್ತಿದ್ದಿ ಅಂತ ಹೇಳ್ತಾರೆ. ಆದರೆ ಅದನ್ನೇ ನಾವು ಆಲೋಚನೆ ಮಾಡುವಾಗ ದೇವರಿಗೆಲ್ಲ ಗೊತ್ತುಂಟು. ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ವ್ಯವಹಾರಗಳು, ನಮ್ಮ ಆಲೋಚನೆಗಳು ಎಲ್ಲ ಆತನಿಗೆ ತಿಳಿದಿದೆ. ಆತನು ಕ್ಲಿಯರಾಗಿ ನಮ್ಮನ್ನು ನೋಡ್ತಿದ್ದಾನೆ ಅಂತ ನಾವು ನೋಡ್ಬೋದು. ಆತನಿಗೆ ತಪ್ಪಿಸ್ಕೊಂಡು ನಾವು ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಅನ್ನೋದು ಕೂಡ ಬೇರೆ ವಚನಗಳು ಹೇಳ್ತಾರೆ. ನೋಡಿ, 6ನೇ ವಚನ. ಇಂತಹ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಎಲ್ಲಿ ಓಡಲಿ? ನಾನು ನಿನ್ನ ಆತ್ಮಗೆ ತಪ್ಪಿಸ್ಕೊಂಡು ಎಲ್ಲಿ ಮರ ಮಾಚಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಮೇಲಣ ಲೋಕಕ್ಕೆ ಹೇರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಮೇಲನ ಲೋಕಕ್ಕೆ ಹೋದ್ರೂ ರೆಕ್ಕೆ ಕಟ್ಟು ಅಲ್ಲೂ ನೀನಿರುತ್ತೆ. ಏರೋಪ್ಲೇನಲ್ಲಿ 30,000 ಫೀಟು ಮೇಲೆ ಹೋಗ್ತಿದ್ದೀವಿ ಅಂದರೂ ಅದು ಏನು ದೂರ ಇಲ್ಲ. ಮತ್ತು ಪಾತಾಳದಲ್ಲಿ ಎಲ್ಲ ಈ KGF ಗೋಲ್ಡ್ ಮೈನ್ಸ್ ಇದೆಯಲ್ಲ, ಒಳಗೆ 1-2 ಕಿಲೋಮೀಟ್ರ್ ಕೆಳಗಡೆ, ಅಲ್ಲಿ ಒಳಗೆ ಹೋದ್ರೆ ಅಲ್ಲೂ ನೀನು ಇರುತ್ತೆ. ಮತ್ತು 10ನೇ ವಚನ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಯಾವುದೋ ಒಂದು ಶಿಪ್ನಲ್ಲಿ ದೂರ ಎಲ್ಲ ಹೋಗ್ಬಿಟ್ಟೆ ಸಮುದ್ರದಲ್ಲಿ ಅಂದರೆ ಅಲ್ಲೇ ನೀನಿದ್ದಿ ಅಂತಾರೆ. ಆಮೇಲೆ ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಅಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. ನೋಡಿದ್ರೆ ಕತ್ಲೆ ಬೆಳಕು ಎರಡು ಒಂದೇ. ಅಂದರೆ ಕತ್ಲೆನಲ್ಲಿ ನಾವೇನ ಮಾಡಿಬಿಟ್ರೆ ಅದನ್ನು ಕಾಣಿಸಲ್ಲ. ನಾವು ಮಲ್ಕೊಂಡು ನಿದ್ದೆನಲ್ಲಿ ಏನೋ ಆಲೋಚನೆಗಳು ಮಾಡಿದ್ರೆ ಅವತ್ತನ್ನು ಗೊತ್ತಾಗಲ್ಲ. ಇದೆಲ್ಲ ನಾವು ಅಂದ್ಕೊಳ್ಳೋಂಥದ್ದು ಎಂಥ ಒಂದು ಬುದ್ಧಿ ಇಲ್ಲದ ಕಾರ್ಯವಾಗಿರ್ತದೆ. ಯಾಕಂದರೆ ಆತನಿಗೆ ಕತ್ತಲೆ ಬೆಳಕು ಎಲ್ಲ ಒಂದೇ ಆಗಿರ್ತದೆ, ಎಲ್ಲವನ್ನು ಅರಿತವನಾಗಿದ್ದಾನೆ. ಆದ್ದರಿಂದ ಸಹೋದರ ಸಹೋದರಿ, ಕಾಯಿನನ ಹಾಗೆ ನಾವು ನನಗೆ ಗೊತ್ತಿಲ್ಲ, ಅವನನ್ನು ಕಾಯುವುದೇ ನನ್ನ ಕೆಲಸವ ಅಂತ ಹೇಳಿ ಅದನ್ನು ಮುಚ್ಚಿಡುವುದಕ್ಕೆ ನೋಡಿದ್ರೆ ಪ್ರಯೋಜನವಿಲ್ಲ. ಆತನಿಗೆ ಎಲ್ಲ ಗೊತ್ತುಂಟು. ಮಾತನಲ್ಲ, ಇಲ್ಲಿ ದೇವರು ಕಾಯಿನನಿನ ಸಹೋದರನು ಎಲ್ಲಿ ಅನ್ನುವಾಗ ನಾವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಬೋದು. ಏನಂದರೆ, ನಮ್ಮ ಸಹೋದರಗಳನ್ನು
ವಿಷಯದಲ್ಲಿ ದೇವರು ನಾವು ತಿಳಿದು ಇರೋರಾಗಿರಬೇಕು. ಅವರ ಒಂದು ಸ್ಥಿತಿ ನಾವು ತಿಳ್ಕೊಂಡು ಅವರನ್ನು ನಾವು ಕಾಪಾಡುವಂಥವರಾಗಿರಬೇಕು. ಅವನೆಲ್ಲೋದ್ರೆ ನನ್ನ ಕೆಲಸವಲ್ಲ ಅಂತ ನಾವು ದೇವರ ಮುಂದೆ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ತಮ್ಮ ಸೋದರನ ನೋಡ್ಕೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಡ್ಯೂಟಿ ನಮಗೆ ಕೊಟ್ಟಿರ್ತಾರೆ ಎಂಬುದಾಗಿ ನಾವು ತಿಳ್ಕೊಬೇಕು. ಯಾಕಂದರೆ ಬೈಬಲ್ನ ನಾವು ನೋಡುವಾಗ ಮೊದಲನೇದಾಗಿ ನಾವು ನಮ್ಮ ಫ್ಯಾಮಿಲಿನ ನಾವು ಪ್ರೀತಿಸಬೇಕು. ಫ್ಯಾಮಿಲಿ ಏನಂದರೆ ಕುಟುಂಬಸ್ಥರನ್ನು, ನಮ್ಮ ಒಡ ಹುಟ್ಟಿದಂಥ ಸಹೋದರ ಅಂದರೆ ರಕ್ತ ಸಂಬಂಧದಲ್ಲಿ ಇರುವಂಥ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ನ ನಾವು ಏನಂತೀವಿ, ನಿಬ್ಲಿಂಗ್ಸು ಅಂತ, ಕಸಿನ್ಸು ಅಂತೆಲ್ಲ ಹೇಳ್ತೀವಲ್ಲ, ಇವರನ್ನು ನಾವು ಅವರ ಸ್ಥಿತಿಗಳನ್ನು ತಿಳ್ಕೊಂಡು ಅವ್ರಿಗಾಗಿ ನಾವು ಕೇರ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೋದು. ಬೈಬಲ್ನಲ್ಲಿ ಸ್ವಂತ ಕುಟುಂಬದವರನ್ನೇ, ತನ್ನ ಮನೆಯವರನ್ನೇ ಪೋಷಿಸಿದವನು ಅವಿಶ್ವಾಸಿಗಿಂತ ಅಯೋಗ್ಯನು ಅಂತ ಹೇಳ್ಬಿಟ್ರು. ನೋಡಿದ್ರ? ಅದರಿಂದ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಮ್ಮ ಸಹೋದರನು ಅವನೆಲ್ಲೋದ್ರೆ ನನಗೇನು ಅನ್ನೋದಲ್ಲ, ಅವನ ಬಗ್ಗೆ ನಾವು ಚಿಂತಿಸಬೇಕು ಅನ್ನೋದನ್ನ ನಾವು ಬೈಬಲ್ನಲ್ಲಿ ನೋಡ್ಬೋದು. ಮತ್ತು ಎರಡನೇದಾಗಿ ನಮ್ಮ ಸಹೋದರನು ಯಾರು ಅನ್ನುವಾಗ, ಸಭೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಒಂದೇ ಕುಟುಂಬವಾಗಿ ಇರೋದರಿಂದ ನಮ್ಮ ಸಹೋದರಗಳನ್ನು ಕೂಡ ನಾವು ಚಿಂತಿಸುವವರಾಗಿರಬೇಕು. ಬೈಬಲ್ನಲ್ಲಿ ಎಷ್ಟೋ ವಚನಗಳಿದೆ. ಬೈಬಲ್ನಲ್ಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತಿದೆ, ನೀವು ಒಬ್ಬರನ್ನೊಬ್ಬರು ಘನಪಡಿಸಿರಿ ಅಂತಿದೆ ಅಲ್ವರ, ನೀವು ಒಬ್ಬರ ಮೇಲೊಬ್ಬರು ತೀರ್ಪು ಮಾಡಬೇಡ್ರಿ ಅಂತಿದೆ, ಮತ್ತು ಒಬ್ಬರನ್ನೊಬ್ಬರು ಸ್ವೀಕರಿಸಬೇಕು ಅಂತಿದೆ, ಮತ್ತು ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಂತ ಕೂಡ ಇದೆ ಅಲ್ವರ. ಮತ್ತು ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಮತ್ತು ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡಿರಿ ಅಂತ ಕೂಡ ಬೈಬಲ್ನಲ್ಲಿ ಬರೆದಿದೆ. ಮತ್ತು ಒಬ್ಬರನ್ನೊಬ್ಬರು ಉತ್ಸಾಹಪಡಿಸಿರಿ, ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂತ ಮಾತ್ರ ಅಲ್ಲ, ನಮ್ಮ ಸೋದರಿಗೆ ನಮ್ಮ ಜೀವವನ್ನೇ ಕೊಡುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ಹೇಳಿರೋದನ್ನ ನಾವು ನೋಡ್ತೀವಿ. ಆದ್ದರಿಂದ ನಮ್ಮ ಸಹೋದರು ಅವನೆಲ್ಲಾದರೆ ಏನು, ಎಲ್ಲೋದ್ರೆ ಏನು ಅನ್ನೋದು ಒಂದು ಆ್ಯಟಿಟ್ಯೂಡು, ಆ ಒಂದು ಮನೋಭಾವ ನಾವು ಇಟ್ಟುಕೊಳ್ಳದೆ ಕಾಯಿನಂತೆ ನಮ್ಮ ಸಹೋದರ ಬಗ್ಗೆ ಚಿಂತಿಸುವಂಥವ್ರು, ಅವ್ರಿಗಾಗಿ ಪ್ರಾರ್ಥನೆ ಮಾಡುವಂಥವ್ರು ಆಗಿರಬೇಕು. ಅವರು ಎಲ್ಲಿ ಅಂತ ಕೇಳುವಾಗ ನಮಗೇನು ಗೊತ್ತು ಅನ್ನೋದಲ್ಲ. ನಾನು ಒಂದು ಸಹೋದರನ ಕೇಳಿದೆ, ಇಲ್ಲಪ್ಪ ನಿನ್ನ ಸಹೋದರು ಓನ್ ಬ್ರದರು ಭಾಳ ದಿವಸದಿಂದ ಚರ್ಚಿಗೆ ಬರ್ತಿಲ್ವಲ್ಲ, ಮುಂಚೆ ಬರ್ತಿದ್ರು, ತುಂಬ ದಿವಸದಿಂದ ಚರ್ಚಲ್ಲಿ ಕಾಣಿಲ್ವಲ್ಲ, ಏನಾಯಿತು ಅಂತ ಒಂದು ಸಹೋದರನ ಕೇಳುವಾಗ ಅವರು ನಂಗೆ ಗೊತ್ತಿಲ್ಲ ಬ್ರದರ್ ಅಂದ್ಬಿಟ್ರು. ಅಂದರೆ ಗೊತ್ತಿಲ್ಲ ಅಂದ್ಬಿಟ್ರೆ ಅವ್ರಿಗೆ ಯಾಕೆ ಬರ್ತಿಲ್ಲ, ಇಷ್ಟು ದಿವಸದಿಂದ ಬರ್ತಿದ್ದವರು ನಿಂತುಬಿಟ್ರೆ ಅಂತ ಅವರು ಸೋದರ ತಿಳ್ಕೊಬೇಕಲ್ಲ. ಯಾಕೆ ಬರ್ತಿಲ್ಲ ಅಂತ ಕೇಳಿ ತಿಳ್ಕೊಬೋದು. ಅವ್ರಿಗೆ ಗೊತ್ತೇ ಇಲ್ಲ, ಇವರಿಗೆ ನನಗೆ ಗೊತ್ತೂ ಇಲ್ಲ. ನಾನು ಅವ್ರು ಹೇಳಿದ ರೀತಿ ನೋಡಿದ್ರೆ ಅವನು ಯಾಕೆ ಬರಲಿಲ್ಲ ನನಗೆ ಗೊತ್ತಿಲ್ಲ ಅನ್ನುವಾಗ ಅವನ ಬಗ್ಗೆ ಚಿಂತೆ ಇಲ್ಲ ಅನ್ನೋದು ರೀತಿಯಲ್ಲಿ ಗೊತ್ತಾಗ್ತದೆ. ನಾವು ತಿಳ್ಕೊಬೇಕು ಅಲ್ವರ. ಇದು ಒಬ್ಬರೇ ಮಾಡುವಂಥದ್ದಲ್ಲ, ಅವರವರು ಅವ್ರ ಜೊತೆಯಲ್ಲಿ ಇರೋಂಥವ್ರು, ನಿಮ್ಮ ಸಹೋದರಗಳು, ನಿಮ್ಮ ಮನೆ ಹತ್ತಿರ ಇರೋರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಲಿ, ಸಭೆಯಲ್ಲಿ ನಿಮ್ಮ ಕ್ಲೋಸ್ ಆಗಿರೋ ಅಂಥವ್ರನ್ನ ನೀವು ವಿಚಾರಿಸ್ಕೊಬೇಕು. ಒಂದು ವಾರ ಬರಲಿಲ್ಲ, ಓಕೆ ಏನೋ ಆಗಿರ್ಬೋದು. ಎರಡನೇ ವಾರ ಬರಲಿಲ್ಲ, ಏನಕ್ಕೆ ಬರಲಿಲ್ಲ, ಅವ್ರನ್ನ ಹೋಗಿ ವಿಚಾರಣೆ ಮಾಡಬೇಕು ಅಲ್ವ. ಅವರು ಒಂದು ವೇಳೆ ತಪ್ಪು ಮಾರ್ಗದಲ್ಲಿದ್ದ ಅವ್ರನ್ನ ಎಚ್ಚರಿಸಬೇಕು, ಅವರ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಕು. ಇದನ್ನು ಒಬ್ಬರನ್ನೊಬ್ಬರು ನೋಡಿಕೊಳ್ಳ್ರಿ ಅಂತ ಬೈಬಲ್ನಲ್ಲಿ ಎಷ್ಟು ಕ್ಲಿಯರಾಗಿ ಬರೆದಿದೆ. ಆದ್ದರಿಂದ ಸಹೋದರ ಸಹೋದರಿ, ನಾವು ವಾಕ್ಯದಲ್ಲಿ ನೋಡಿಕೊಳ್ಳುವಾಗ ಎರಡನೇ ದೇವರು ಪ್ರಶ್ನೆ ಕೇಳಿದ್ದು ತನ್ನ ಸಹೋದರ ವಿಷಯದಲ್ಲಿ ಅಂತ ನಾವು ನೋಡ್ಬೋದು. ಮೂರನೇದಾಗಿ ನಾವು ನೋಡುವಾಗ ದೇವರು ಕೇಳಿದಂಥ ಪ್ರಶ್ನೆ ಯಾರಿಗೆ ಅನ್ನುವಾಗ ಅದು ಆದಿಕಾಂಡ 37ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ಬೋದು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ, ನೋಡಿದ್ರ, ಇದು ದೇವದೂತನು ಮುಖಾಂತರ ದೇವರು ಕೇಳುವಂಥ ಪ್ರಶ್ನೆ. ಅದು ಯಾರಿಗೆ ಅನ್ನುವಾಗ ಇಲ್ಲಿ ನಮಗೆ ಗೊತ್ತಾಗ್ತದೆ. ಯಾಕೋಬನಿಗೆ ಕೇಳಿದಂಥ ಪ್ರಶ್ನೆ, ನಿನ್ನ ಹೆಸರೇನು ಅಂತ, ವಾಟ್ ಈಸ್ ಯುವರ್ ನೇಮ್ ಅಂತ. ಚಿಕ್ಕ ಮಕ್ಕಳಿಗೆ ಎಲ್ಲ ಕೇಳುವಾಗ ವಾಟ್ ಈಸ್ ಯುವರ್ ನೇಮ್ ಅಂದರೆ ಮೈ ನೇಮ್ ಈಸ್ ಸೋ ಆ್ಯಂಡ್ ಸೋ ಅಂತ ಹೇಳ್ತಾರಲ್ವ. ಹಾಗೆ ದೇವರು ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತಿದ್ದಾರೆ. ಯಾಕೆ ದೇವರಿಗೆ ಅವನ ಹೆಸರು ಗೊತ್ತಿಲ್ವಾ?
ಗೊತ್ತುಂಟು. ಆದರೆ ಆ ಹೆಸರ ಹಿಂದೆ ಒಂದು ಕಥೆಯೇ ಇದೆ. ಅದೇನೆಂದರೆ, ನಮಗೆ ಯಾಕೋಬ್ ಬಗ್ಗೆ ನಮಗೆಲ್ಲ ಗೊತ್ತು. ಯಾಕೋಬ್ ಅನ್ನೋನು ಈಸಾಕನ ಮಗ. ಅವನೊಂದಿಗೆ ಹುಟ್ಟಿದಂಥವನು ಈಸಾವ್. ಈಸಾಕನ ರೆಬೆಕಾಗೆ ಹುಟ್ಟುವಾಗ ಗರ್ಭಿಣಿಯಾದ ಅವರಿಗೆ ಜೋಡಿ ಮಕ್ಕಳು ಹುಡ್ತಾರೆ. ಆ ಜೋಡಿ ಮಕ್ಕಳಲ್ಲಿ ಯಾಕೋಬು ಒಬ್ಬನಾಗಿರ್ತಾನೆ. ಅದು ನಾವು ನೋಡುವಾಗ ಯಾರು ಮೊದಲು ಹುಟ್ಟಿದವನು, ಹಿರಿಯನ್ಯಾರು ಕಿರಿಯನ್ಯಾರು ಅಂತ ನೋಡುವಾಗ ಅವನು ಮೊದಲನೇದಾಗಿ ಈಸಾವ್ ಹುಡ್ತಾನೆ. ಆದರೆ ಅವನು ಹುಟ್ಟುವಾಗ ಅವನು ಕಾಲಿಡ್ಕೊಂಡೇ ಇವನು ಹುಟ್ಟುತ್ತಾನೆ. ಆಗ ಅವನಿಗೆ ಯಾಕೋಬ ಅಂತ ಹೆಸರಿಡ್ತಾರೆ. ಅಂದರೆ ಯಾಕೋಬ ಅಂದರೆ ಹಿಮ್ಮಡಿಯನ್ನು ಹಿಡ್ಕೊಳ್ಳುವಂಥವನು. ಅಂದರೆ ಅವನ್ನ ಬಿಡ್ದಿರ ಅವನ್ನ ಕಾಲಿಡ್ಕೊಂಡೇ ಬರ್ತಾನೆ. ಅಂದರೆ ಅವನ ಮುಂದಕ್ಕೆ ಬಿಡ್ದಿರ ಅವನ್ನ ಎಳೆದಂಥವನಾಗಿರ್ತಾನೆ. ಇವನು ಬರಬೇಕಂತ ಪ್ರಯತ್ನ ಮಾಡ್ತಾನೆ, ಆದರೆ ಅವನು ಬಂದ್ಬಿಡ್ತಾನೆ. ಸೊ ಅದಕ್ಕೆ ಅವನಿಗೆ ಯಾಕೋಬ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಈ ಒಂದು ಯಾಕೋಬನ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ. ಆತನು ಯಾವ ರೀತಿಯಾದಂಥ ಒಂದು ಮನುಷ್ಯ. ಆತನು ಸಂದರ್ಭವಾದಿ ಅಂತ ಹೇಳ್ಬೋದು. ಒಂದು ಸಂದರ್ಭವನ್ನು ಆತನ ಅನುಕೂಲಕ್ಕಾಗಿ ಉಪಯೋಗ ಮಾಡಿಕೊಳ್ಳುವಂಥ ಒಂದು ಭಾಳ ತಂತ್ರವುಳ್ಳವನಾದಂಥ ಒಂದು ಮನುಷ್ಯ ಅಂತ ಹೇಳ್ಬೋದು. ಯಾಕಂದರೆ ಬೈಬಲ್ನಲ್ಲಿ ಆತನ ಬಗ್ಗೆ ನಾವು ನೋಡುವಾಗ ಮೊದಲು ಹುಟ್ಟಿದಂಥವನಿಗೆ ಒಂದು ಶ್ರೇಷ್ಠವಾದಂಥ ಒಂದು ಸ್ಥಾನ, ಒಂದು ಆಶೀರ್ವಾದಗಳಿತ್ತು ಬೈಬಲ್ನಲ್ಲಿ. ಆದರೆ ಇವನು ಮೊದಲು ಹುಟ್ಟಲಿಲ್ಲ, ಎರಡನೇದಾಗಿ ಹುಟ್ಟುಬಿಟ್ಟ. ಆದರೆ ಇವನಿಗೆ ಮೊದಲನೇ ಜ್ಯೇಷ್ಠ ಪುತ್ರನಿಗಿರುವಂಥ ಆಶೀರ್ವಾದ ಇವನಿಗೆ ಬೇಕಾಗಿತ್ತು. ಆದ್ದರಿಂದ ಅವನ ಅಣ್ಣನಾದಂಥ ಈಸಾವನ ಹಿಂದೆಯೇ ಇದ್ದ. ಇವನು ಹೆಂಗಾದರೂ ಮಾಡಿ ಆ ಸ್ಥಾನವನ್ನು ಇವನು ಪಡ್ಕೊಳ್ಬೇಕು ಅಂತ ಕಾಯ್ತಿದ್ದ. ಒಂದು ದಿವಸ ಅವನು ಬೇಟೆಗೆ ಹೋಗಿ ಭಾಳ ಆಶ್ವೆಯಿಂದ ಮನೆಗೆ ಬರುವಾಗ ಇವನಿಲ್ಲ ಅಡುಗೆ ಮಾಡ್ತಿದ್ದ. ಆಗ ಅವನು ನನಗೂ ಸ್ವಲ್ಪ ಊಟ ಕೊಡು, ಅಶ್ವೆಯಿಂದ ಇದ್ದೇನೆ ಅನ್ನುವಾಗ ಅವನು ಕೊಡ್ಬೋದಲ್ಲ ಊಟ ಸೋದರನಿಗೆ. ಆಗ ಏನು ಮಾಡ್ತಾನೆ, ಆ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು, ಇಲ್ಲ ನಿನ್ನ ಜ್ಯೇಷ್ಠ ಪುತ್ರನ ಹಕ್ಕನ್ನು ನನಗೆ ಕೊಟ್ಟುಬಿಡು, ಆಗ ಊಟ ಕೊಡ್ತೀನಿ ಅಂದ. ನೋಡಿ ಎಷ್ಟು ಅವನು ಕ್ಯಾಲ್ಕುಲೇಟಿವ್ ಆಗಿದ್ದಾನೆ. ಸ್ವಂತ ಸೋದರನಿಗೆ ಊಟ ಕೊಡುವುದಕ್ಕೆ ಅವನು ಎಷ್ಟೊಂದು ದೊಡ್ಡ ಒಂದು ಕಾರ್ಯವನ್ನು ತೆಕ್ಕೊಳ್ಳುವುದಕ್ಕೆ ಇದ್ದಾನೆ ಅಲ್ವರ. ಹಂಗೆ ಅವನು ಆಹಾರನ ಕೊಟ್ಟು ಆ ಜ್ಯೇಷ್ಠ ಪುತ್ರ ಸ್ಥಾನನ ಅವನಂತರಿಂದ ಇವನು ತಕ್ಕೊಂಬಿಡ್ತಾನೆ. ಮತ್ತು ತಂದೆಯಾದಂಥ ಈಸಾಕನು ಸಾಯುವಂಥ ಸಂದರ್ಭದಲ್ಲಿ ಇಬ್ಬರನ್ನು ಆಶೀರ್ವದಿಸಬೇಕು, ಮೊದಲನೇ ಅವನ ಕರೆದು ಅವನ ಆಶೀರ್ವದಿಸಬೇಕು ಅನ್ನುವಾಗ ಇವನು ತಂದೆಗೆ ಕಣ್ಣು ಕಾಣಿಸಲ್ಲ ಅಂತ ತಿಳ್ಕೊಂಡು ತನ್ನ ಸೋದರನು ಈಸಾಕನ ವೇಷ ಹಾಕ್ಕೊಂಡು ಹೋಗಿ ಅಲ್ಲಿ ಈಸಾಕನಿಗೆ ಸಲ್ಲತಕ್ಕಂಥ ಆಶೀರ್ವಾದ ಇವನು ತಂದೆಯನ್ನು ಮೋಸ ಮಾಡಿ ಆಶೀರ್ವಾದ ತಕ್ಕೊಳ್ತಾನೆ. ಅದೇ ಇವನ ನೇಚರ್ ಅದೇ ಥರ ನೋಡ್ದ. ಈಸಾವನ ಅವನು ಜ್ಯೇಷ್ಠ ಪುತ್ರದ ಅಕ್ಕನ ಇವನು ತಗೊಂಬಿಟ್ಟ, ಮತ್ತು ಆ ಆಶೀರ್ವಾದನ ಕೂಡ ಅವನ ಹೆಸರಲ್ಲಿ ಇವನು ಪಡ್ಕೊಳ್ಳುವಂಥದ್ದು. ಆಗ ಈಸಾವನು ಬಂದು ಅವನು ಭಾಳ ಕೋಪದಿಂದ ಬರುವಾಗ ಇವನು ಓಡೋಗಿ ಅಲ್ಲಿ ಲಾಬಾನ್ ಅಂತ ಅವನ ಮಾಮನ ಮನೆಯಲ್ಲಿ ಬೆಳೀತಾ ಇರ್ತಾನೆ. ಅಲ್ಲಿ ಇವನಿಗೆ ಲಾಬಾನ್ ಅಂತವನು ಇವನಿಗಿಂತ ದೊಡ್ಡ ಮೋಸಗಾರ. ಆಗ ಅವನು ಇವನನ್ನು ಮೋಸ ಮಾಡುವಾಗ, ಅನೇಕ ರೀತಿಯಲ್ಲಿ ಇವನು ಅಭಿವೃದ್ಧಿ ಆಗುವಾಗ ಅವನು ಇವನನ್ನು ಮೋಸಗೊಳಿಸಿ ಇವನನ್ನು ಮಾಡುವಾಗ ಅವನಿಂದ ಓಡಿ ಎದುರುಕೊಂಡು ಬರ್ತಾ ಇರ್ತಾನೆ. ಅವನಿಂದ ಬಿಟ್ಟು ಓಡಿ ಬರುವಾಗ ಅವನು ಹಿಂದೆ ಅಟ್ಟಿಸ್ಕೊಂಬರ್ತಾನೆ. ಆ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಆಮೇಲೆ ಅದನ್ನೆಲ್ಲ ತಪ್ಪಿಸ್ಕೊಂಡು ಇವನು ಮುಂದೆ ಬರುವಾಗ ಈಸಾವನಿಗೆ ಗೊತ್ತಾಗ್ತದೆ, ನನ್ನ ತಮ್ಮ ತಿರುಗಾ ಬರ್ತಾ ಇದ್ದಾನೆ. ಆಗ ಅವನು ಸಿಟ್ಟುಕೊಂಡು 400 ಜನ ಸೈನಿಕರು ತಗೊಂಡು ಅವನು ಹೊರಟು ಬಿಡ್ತಾನೆ ಇವನ ಮೇಲೆ ಕೋಪದಿಂದ. ಆಗ ಅವನು ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಇವನ ಕುಟುಂಬವನ್ನು ಎರಡಾಗಿ ಅವನು ವಿಂಗಡಿಸಿ ಬೇರೆ ಬೇರೆ ದಿಕ್ಕಿನಲ್ಲಿ ಅವ್ರನ್ನ ಕಳಿಸ್ತಾನೆ. ಯಾಕೆಂದರೆ ಒಬ್ಬರ ಮೇಲೆ ಬಿದ್ದರೆ ಇನ್ನೊಬ್ಬರು ತಪ್ಪಿಸ್ಕೊಳ್ಬೋದು ಅನ್ನೋ ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತು ಆ ಯಾಬೊಕ್ಕನ ಆ ಕಾಲುವೆನ ಅವನು ದಾಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಬ್ಬಂಟಿಕನಾಗಿ ಆ ರಾತ್ರಿ ಇರುವಾಗ ಒಂದು ಮನುಷ್ಯನು ಬಂದು ಅವನೊಂದಿಗೆ ವ್ಯಾಜ್ಯವಾಡುವುದನ್ನು ನೋಡ್ತೀವಿ ಅಲ್ವರ. ಅದನ್ನು ನಾವು ಕೆಲವು ವಚನ ಮಾತ್ರ ಓದೋಣ, ಮೇಲಿಂದ 22ರಿಂದ. ಆ ರಾತ್ರಿ ಅವನು ತನ್ನ 2 ಹೆಂಡತಿಯರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು
ತನ್ನ ಆಸ್ತಿ ಎಲ್ಲವನ್ನೂ ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹೋರಾಟ, ಒಬ್ಬ ಪುರುಷನ್ ಬಂದು ಹೋರಾಟ ಮಾಡ್ತಾ ಇರ್ತಾನೆ, ಇವನೊಂದಿಗೆ ಕುಸ್ತಿ. ಆಗ ಇವನು ಅವನೊಂದಿಗೆ ಹೋರಾಟ ಮಾಡ್ತಾನೆ. ಆಮೇಲೆ ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ನೋಡಿದ್ರ, ಹೋರಾಟ ಮಾಡುವಾಗ ಆಗೋಷ್ಟು ಇವನು ಬಿಡಲಿಲ್ಲ. ಇವನ್ನ ಹೊಡೆಯುವಾಗ ಇವನು ಅವನಿಗೆ ಹಿಡ್ಕೊಂಡು ಕುಸ್ತಿ ಬಿಡಲೇ ಇಲ್ಲ ಕುಸ್ತಿನಲ್ಲಿ. ಆಗ ಅವನು ನೋಡ್ತಾನೆ, ಇನ್ನು ಅಗಲ ಆಗೋಯ್ತು, ಇನ್ನೂ ಇವನು ನನ್ನ ಹತ್ರ ಬಿಡ್ತಿಲ್ಲ ಅಂದಾಗ ಅವನು ಆ ಸೊಂಟ ಅಂದರೆ ತೊಡೆ ಮೇಲೆ ಆ ಒಂದು ಕಾಲು, ಆ ಒಂದು ಸೊಂಟ, ಅದು ಬೋನು ಬಂದು ಹಿಪ್ ಅಂತಾರಲ್ಲ, ಆ ಜಾಯಿಂಟ್ ಆಗುವಾಗ ಅಲ್ಲಿ ಒಂದು ಅಂಶ ಇರ್ತದೆ, ಅದನ್ನು ಟೆಂಡೆಂಟ್ಸ್ ಅಂತಾರೆ, ಮಝಲ್. ಅದು ತಿಕ್ ಮಝಲ್ ಇರುತ್ತೆ. ಆ ಮಝಲ್ಲಿ ಈ ಬೋನ್ನ ಹಿಡ್ಕೊಳ್ಳೋದು, ಅದನ್ನು ಟಚ್ ಮಾಡಿದಾಗ ಅದು ಡಿಸ್ಲೊಕೇಟ್ ಆಗಿಬಿಡುತ್ತೆ. ಆಗ ಕಾಲು ಬಿದ್ದೋಗ್ತದೆ. ಈಗ ಒಂದೊಂದು ಸತಿ ಡಿಸ್ಲೊಕೇಟ್ ಆದಾಗ ಅದು ಕೈ ಆಗಿರ್ಬೋದು, ಶೋಲ್ಡರ್ಸು, ಕಾಲು, ಅದು ಇದಾಗ್ಬಿಡುತ್ತಲ್ಲ. ಕಾಲು ಯೂಶ್ವಲಿ ಡಿಸ್ಲೊಕೇಟ್ ಆಗೋದು ತುಂಬ ರೇರು, ಕೈಗಳು ಆಗುತ್ತೆ. ಆದರೆ ಇವನಿಗೆ ಕಾಲೇ ಡಿಸ್ಲೊಕೇಟ್ ಮಾಡಿಬಿಡ್ತಾನೆ. ಆಗ ಇವನು ಅಲ್ಲಿ ಕಾಲು ಮುರಿದವನಾಗಿ ಕಾಲಿಲ್ದಂಗೆ ಆಗ್ಬಿಡ್ತಾನೆ. ಆಗ ಏನು ಮಾಡ್ತಾನೆ ನೆಕ್ಸ್ಟು ನೋಡಿ, 26ನೇ ವಚನ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ನೋಡಿ, ಕಾಲು ಮುರಿದಾಕಿದ್ರು ಇವನು ಅವನ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ. ಈ ಬಾಕ್ಸಿಂಗಲ್ಲಿ ನೋಡಿರ್ತಿರಲ್ಲ, ಬಾಕ್ಸಿಂಗ್ ಹೊಡಿತಾ ಇರುವಾಗ ಇವರು ಹೊಡಿಯೋಕ್ಕಾಗದೇ ಇದ್ರು ಅವ್ರು ಗಟ್ಟಿ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಆಗ ಇವನು ಹೊಡಿಯೋಕ್ಕಾಗಲ್ಲ, ಅವನು ತಪ್ಪಿಸ್ಕೊಳಕ್ಕಾಗಲ್ಲ, ಹಂಗೆ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ. ಆಗ ಅವನು ನನ್ನ ಬಿಡು, ಅಗಲಾಯಿತು, ನಾನು ಹೋಗ್ಬೇಕಂದಾಗ ಆಗ ಇವನು ಹೇಳೋಂಥ ಮಾತೇನೆಂದರೆ, ನೀನು ನನ್ನನ್ನು ಆಶೀರ್ವದಿಸೋದ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ. ಆಗ ಯಾಕೋಬ್ ಗೊತ್ತಾಯಿತು, ನಾನು ಹೋರಾಡುವಂಥದ್ದು ಸಾಧಾರಣವಾದಂಥ ಮನುಷ್ಯ ಅಲ್ಲ. ಯಾಕಂದರೆ ಒಂದೇ ಒಂದು ಟಚ್ನಲ್ಲೇ ನನ್ನ ಕಾಲನ್ನ ಮುರಿದಾಕ್ತ ಅಂದರೆ ಅವನು ಎಂಥ ಮನುಷ್ಯ ಆಗಿರಬೇಕು. ಆದ್ದರಿಂದ ನೀನು ನನ್ನನ್ನು ಆಶೀರ್ವದಿಸುವ ತನಕ ನೀನು ಬಿಡುವುದಿಲ್ಲ ಅಂತ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟ. ಅವನ ನೇಚರ್ ನೋಡಿ ಯಾವ ಥರ ಇದೆ ಅಂತ. ಆಗಲೇ 27ನೇ ವಚನದಲ್ಲಿ ಅವನು ಕೇಳುವಂಥ ಪ್ರಶ್ನೆ, ದೇವರು ಆ ದೂತನ ಮುಖಾಂತರ ಕೇಳುವಂಥ ಪ್ರಶ್ನೆ, ಇನ್ನೊಂದು ಸತಿ ಓದೋಣ. ಆ ಪುರುಷನು, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ, ಆಗ ನಿನ್ನ ಹೆಸರೇನು ಅಂತ ಕೇಳಿದಕ್ಕೆ ಯಾಕೋಬನು ಅಂದಾಗ, ಯಾಕೋಬನು ಅನ್ನುವಾಗಲೇ ಯಾಕೋಬನು ಗೊತ್ತು, ನನ್ನ ಹೆಸರಿನಲ್ಲೇ ನನ್ನ ಸ್ವಭಾವ ಬರೆದಿಟ್ಟಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಅವನು ಹುಟ್ಟುವಾಗಲೇ ಕಾಲು ಹಿಡ್ಕೊಂಬಂದಾಗಲೇ ಅವನ ಮೇಲೆ ಒಂದು ರಿಮಾರ್ಕ್ ಬಂದ್ಬಿಡ್ತು, ಇವನು ಇನ್ನೊಬ್ಬರು ಕಾಲು ಎಳೆಯಂಥವನು ಅಂತ. ಹಂಗೆ ಇವನು ಸ್ವಭಾವದಲ್ಲಿ ಹಂಗೆ ಮಾಡ್ಕೊಂಬಂದ. ಆ ಸ್ವಭಾವನೇ ಅವನು ಅದೇ ಥರ ಮಾಡಿಸಿ ಇನ್ನೊಬ್ಬರನ್ನ ಮೋಸಗೊಳಿಸಿ ಇವನು ಮೇಲೆ ಬರುವಂಥ ಒಂದು ಕ್ಯಾರೆಕ್ಟರ್ ಇವನು. ಆದ್ದರಿಂದ ನಿನ್ನ ಹೆಸರೇನು ಅಂತ ಕೇಳುವಾಗ ಇವನು ಯಾಕೋಬನು ಅನ್ನುವಾಗಲೇ ಅವನಿಗೆ ಆಲೋಚನೆ ಬಂದಿರ್ತದೆ, ನಾನು ಅಂಥವನೇ ಅಂತ. ಆಗ ಅಲ್ಲಿ ನಾವು ನೋಡುವಾಗ ಆ ಹೆಸರಿನ ಬಗ್ಗೆನೇ ಪರ್ಟಿಕ್ಯುಲರಾಗಿ ಏಸವು ಕೂಡ ಹೇಳ್ತಾನೆ ನೋಡಿ. ಅದನ್ನು ನಾವು ಆದಿಕಾಂಡ 27:36 ಓದ್ಬೋದು. ಅದಕ್ಕೆ ಏಸಾವನು, ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ? 2 ಸಾರಿ ನನ್ನನ್ನು ವಂಚಿಸಿದ್ದಾನೆ. ಹಿಂದೆ ನನ್ನ ಚೊಚ್ಚಲತನದ ಹಕ್ಕನ್ನು ಅಪಹರಿಸಿದನು. ಈಗ ಬಂದು ನನಗಾಗಬೇಕಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ. ನೋಡಿದ್ರ, ಅವನಿಗೆ ಹೆಸರು ಕೊಟ್ಟಿದ್ದು ನ್ಯಾಯವಾಗಿದೆಯಲ್ಲ, ಸರಿಯಾಗಿ ಹೆಸರು ಕೊಟ್ಟಿದ್ದೀರಾ. 2 ಸಾರಿ ನನ್ನನ್ನು ಅಪಹರಿಸಿದ್ದಾನೆ, ಮೋಸಗೊಳಿಸಿದ್ದಾನೆ ಅಂತ ಏಸಾವು ಹೇಳುವಾಗ ಆ ಹೆಸರು ಅಂತ ಬರ್ತಲ್ಲ. ಅದರಿಂದ ಇಲ್ಲಿ ದೇವರು ನಿನ್ನ ಹೆಸರೇನು ಅನ್ನುವಾಗ, ಇವನು ನನ್ನ ಹೆಸರು ಯಾಕೋಬ ಅನ್ನುವಾಗ ಆ ಒಂದು ಹಿನ್ನೆಲೆ ನಾವು ಜ್ಞಾಪಕ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ. ಆಗ ನೆಕ್ಸ್ಟ್ ದೇವರೇನು ಮಾಡ್ತಾರೆ, 28ನೇ ವಚನ. ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನ್ನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ನೋಡಿದ್ರೆ, ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬಲ್ಲ, ಇನ್ನು ಮೇಲೆ ನಿನ್ನ ಹೆಸರು ಇಸ್ರಾಯೇಲ್ ಅಂತ ಅವನ ಹೆಸರನ್ನು ಬದಲಾಯಿಸೋದನ್ನು ನೋಡ್ತೀವಿ.
ನೋಡಿದ್ರೆ ಯಾಕೋಬನ್ನ ಇಸ್ರಾಯೇಲ್ ಅಂತ ದೇವರು ಮಾರ್ಪಡಿಸ್ಬಿಟ್ರು. ಹಾಗಿರುವಾಗ ಎಷ್ಟು ಒಂದು ವಿಶೇಷವಾದಂಥ ಒಂದು ಕಾರ್ಯ ನೋಡಿದ್ದು. ಇಸ್ರಾಯೇಲ್ ಅಂದರೆ ನೀನು ದೇವರೊಂದಿಗೆ ಹೋರಾಟ ಮಾಡಿದ್ದೀಯ ಅನ್ನುವಾಗ ನೀನು ಯುವರ್ ಎ ಫೈಟರ್, ಅಂದರೆ ನೀನು ಹೋರಾಟ ಮಾಡುವಂಥ ಒಂದು ವೀರ ಮನುಷ್ಯ ನೀನು ಅಂತ ಹೇಳ್ದ ಹಾಗೆ. ನೋಡಿ, ಯುವರ್ ಎ ವಾರಿಯರ್, ಯುವರ್ ಎ ಫೈಟರ್. ನೀನು ಏಮಾರಿಸಿ ನೀನು ಕುತಂತ್ರದಿಂದ ಮೇಲೆ ಬರುವಂಥವನಲ್ಲ, ನೀನು ಒಳ್ಳೆ ಹೋರಾಟದಿಂದ ನೀನು ಗೆಲ್ಲುವಂಥವನಾಗಿದ್ದೀಯಾ ಅಂತ ಅವನ ಹೆಸರನ್ನೇ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಈ ನಡೆದಂಥ ಸಂಭವಗಳೆಲ್ಲ ಯಾಕೋಬನ ಎಷ್ಟೋ ಚೇಂಜ್ ಮಾಡಿಬಿಟ್ಟಿತ್ತು. ಅವನು ಹೋಗಿ ಲಾಭನ ಹತ್ರ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಅವನು ಎಷ್ಟು ಇವನ್ನ ಏಮಾರ್ತಾನೆ. ಇವನು 2ನೇ ಮಗಳನ್ನ ಪ್ರೀತಿಸಿದರೆ ಅವನು 1ನೇ ಮಗಳನ್ನ ಕಟ್ಕೊಟ್ಬಿಡ್ತಾನೆ. ಅದಕ್ಕೆ 7 ವರ್ಷ ಇವನು ಕಷ್ಟಪಟ್ಟಿರ್ತಾನೆ. ಅವನು ಇನ್ನೂ 7 ವರ್ಷ ಇವನ ಹತ್ರ ಕೆಲಸ ಮಾಡಾಗ ಅವಳನ್ನ ಕೂಡ ಕೊಡ್ತೀನಿ ಅಂತ 2 ಮಗಳನ್ನೂ ತಗಲಾಕಿರ್ತಾನೆ. ಮತ್ತು ಇವನು ಮಾಡುವಂಥ ಸಂಪಾದನೆ ಎಲ್ಲ ಅವನು ತಗೊಂಡು ಎಷ್ಟು ಇವನ್ನ ಇದು ಮಾಡಿದ್ದ ಅಂದರೆ ಈ ಮನುಷ್ಯನೇ ಏನಾಗ್ಬಿಟ್ಟಿದ್ದ, ಚೇಂಜ್ ಆಗಿಬಿಟ್ಟಿದ್ದ. ಆಗ ದೇವರವನ ಹೆಸರನ್ನು ಕೂಡ ಚೇಂಜ್ ಮಾಡ್ತಾರೆ. ಅದರಿಂದ ಈ ಒಂದು ವಿಷಯದಲ್ಲಿ ನಾವು ಏನು ತಿಳ್ಕೊಬೋದಂದರೆ, ನಮ್ಮ ದೇವರು ನಮ್ಮನ್ನು ಬದಲಾಯಿಸೋ ಶಕ್ತನಾಗಿದ್ದಾನೆ ಅಂತ. ನೋಡಿದ್ರೆ ನಾವು ಎಂಥವರಾನ ಆಗಿರ್ಬೋದು, ಯಾಕೋಬ ಥರ ಒಂದು ಕುತಂತ್ರವುಳ್ಳವರಾಗಿರ್ಬೋದು. ಕೆಲವು ಸ್ವಭಾವಗಳು ಕೆಲವರಲ್ಲಿ ಹುಟ್ಟುವಾಗೇ ಬಂದ್ಬಿಡ್ತದೆ. ಅವರ ನೇಚರ್ ಅದು, ಅವರು ಹಂಗೇ ಇರ್ತಾರೆ. ಯಾಕಂದರೆ ಅವರ ಬಾಡಿ ಒಂದು DNA ಹಂಗಿರ್ತದೆ. ಅವ್ರ ತಂದೆ ತಾಯಿಯ ಜೀನ್ಸ್ನಿಂದ ಆಗಿರಲಿ ಇರ್ಬೋದು, ಯಾವುದೋ ಒಂದು ಕಾರಣದಿಂದ ಅವ್ರು ಹುಟ್ಟುವಾಗಲೇ ಅವರಲ್ಲಿ ಕೆಲವು ಸ್ವಭಾವಗಳು ಅದು ಬಂದುಬಿಟ್ಟಿರ್ತದೆ. ಅದು ಹೋಗೋದಿಲ್ಲ. ಹೇಳ್ತಾರಲ್ಲ ಕೆಲವು ಗಾದೆನಲ್ಲಿ, ಹುಟ್ಟಿದ ಗುಣ ಸುಟ್ಟರೂ ಹೋಗಲ್ಲ ಅಂತ. ಹಾಗೆ ಹುಟ್ಟುಗಣ ಸುಟ್ಟರೂ ಹೋಗಲ್ಲ ಅಂದಂಗೆ ಅವರಲ್ಲಿ ಕಾನ್ಸ್ಟೆಂಟ್ ಆಗಿರ್ತದೆ. ಅಂಥವನ್ನು ಕೂಡ ದೇವರು ಬದಲಾಯಿಸೋ ಶಕ್ತನು ಅಂತ ನಾವು ಇಲ್ಲಿ ತಿಳ್ಕೊಬೋದು ಅಲ್ವರ. ಯಾಕೋಬಂತ ಆ ಒಂದು ಮನುಷ್ಯನ ಕೂಡ ಇಸ್ರಾಯೇಲಾಗಿ ಚೇಂಜ್ ಮಾಡ್ತಾರೆ. ಹಾಗೆ ಒಂದು ಪಾಪಿನ ಕೂಡ ಅವನ ಪಾಪದಿಂದ ರಕ್ಷಿಸಿ ಅವನನ್ನು ಪರಿಶುದ್ಧ ಮಾಡುವಂಥ ದೇವನಾಗಿದ್ದಾರೆ. ಗಾಡ್ ಕ್ಯಾನ್ ಮೇಕ್ ಎ ಸಿನ್ನರ್ ಇಂಟು ಎ ವಿನ್ನರ್ ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ನಾವು ಪಾಪಿಗಳೇ, ಹುಟ್ಟಿದಾಗಿಂದ ನಮ್ಮ ಪಾಪ ಗುಣಗಳು ನಮ್ಮಲ್ಲಿ ಇದೆ. ನಮಗೆ ಗೊತ್ತಾಗ್ತದೆ ನಾವು ಇದನ್ನು ಜಯಿಸೋದಕ್ಕಾಗೋದಿಲ್ಲ, ಅದೇ ನನ್ನ ಗುಣ, ಅದೇ ನನ್ನ ಬಲಹೀನತೆ ಅಂತ ಕೂಡ ನಾವು ಅಂದ್ಕೊಂಡಿರ್ಬೋದು. ನಾನು ಹಿಂಗೆ ಇರ್ತೀನಿ, ಹಿಂಗೆ ಸಾಯಬೇಕು, ಅದನ್ನು ನನ್ನ ಜಯಿಸೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಆದರೆ ದೇವರು ನಮ್ಮನ್ನು ಜಯಿಸ್ಲಿಕ್ಕಾಗುವಂತೆ ಮಾಡ್ತಾರೆ. ನಮ್ಮನ್ನು ಬದಲಾಯಿಸುವಂಥವನ್ನಾಗಿ, ನಮ್ಮ ಹೃದಯಗಳನ್ನೇ ತೆಗೆದು ಬಿಸಾಕಿ ಹೊಸ ಹೃದಯವನ್ನು ದೇವರು ಕೊಡುವಂಥವನ್ನಾಗಿದ್ದಾರೆ. ಎಂಥ ಪಾಪಿಗಳಾಗಿರ್ಬೋದು ನಾವು, ಆದರೆ ನಮ್ಮನ್ನು ನೀತಿವಂತರಾಗಿ ದೇವರು ಬದಲಾಯಿಸೋ ಶಕ್ತನು ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಆದರೆ ಹಂಗೆ ಮಾಡಬೇಕಾದ್ರೆ ದೇವರು ಕೆಲವು ಕಾರ್ಯಗಳನ್ನು ಮಾಡಬೇಕಾಗ್ತದೆ ನಮ್ಮ ಜೀವಿತದಲ್ಲಿ. ಯಾಕೋಬನ ಕಾಲು ಮುರಿದ ನಂತರವೇ ಅವನ ಗಟ್ಟಿಗೆ ದೇವರನ್ನ ಹಿಡ್ಕೊಂಡು ದೇವರಿಂದ ಆಶೀರ್ವಾದವನ್ನು ಮತ್ತು ಬೇರೆ ಹೆಸರನ್ನು ಪಡ್ಕೊಂಡಿದ್ದು. ಕಾಲು ಮುರಿಬೇಕಾಗ್ತದೆ. ನೋಡಿದ್ರೆ ನಿಮಗೆ ಗೊತ್ತ ಒಂದು ವಿಷಯ, ಯಾಕೋಬನ ಆವತ್ತಿನಿಂದ ಉಂಟಾಗ್ಬಿಟ್ಟ. ಅವನ ಕಾಲು ಬರಲಿಲ್ಲ, ತಿರ್ಗಾ ಎಲ್ಲೂ ಸರಿಪಡಿಸಿದ್ರು ಅಂತಿಲ್ಲ, ಅವನು ಕುಂಟನಾಗ್ಬಿಟ್ಟ. ಅವನು ಹಂಗೆ ಕುಂಟನಾಗಿ ಕಾಲು ಬಿದ್ದೋಗುತ್ತೆ. ಅವನು ಕುಂಟ್ಕೊಂಡು ನಡೆಯುವಾಗ ಆಗ ಈಸಾವ್ ಆಮೇಲೆ ಬರ್ತಾನಲ್ಲ, ಅವನ ನೋಡಿ ಅವನ ಮೇಲೆ ಒಂದು ಕರುಣೆ ಬಂದ್ಬಿಡ್ತದೆ ಅಲ್ವರ. ಈಗ ನಮಗೆ ಹ್ಯಾಂಡಿಕ್ಯಾಪ್ನ ನೋಡಿದ್ರೆ ನಾವು ಒಂಥರ ಅಯ್ಯೋ ಪಾಪ ಅಂತೀವಲ್ಲ, ಹಂಗೆ ಒಂದು ಅವನ ಮನಸ್ಸೇ ಕರಗೋಗ್ತದೆ. ಇವನು ಸಾಯೋ ತನಕ ಅವನು ಕುಂಟಾಗ್ಬಿಟ್ಟ ಲೈಫ್ ಲಾಂಗು ಯಾಕೋಬು. ಯಾಕಂದರೆ ಅದು ಹರಿದು ಬಿಡ್ತು. ಈಗಿನ ಥರ ಅವನ ಕರ್ಕೊಂಡೋಗಿ ಆ ಸರ್ಜರಿ ಎಲ್ಲ ಮಾಡುವಂಥ ಅವಕಾಶ ಆ ಕಾಲದಲ್ಲಿ ಎಲ್ಲಿರ್ತದೆ. ಅದರಿಂದ ಅವನು ಕುಂಟಾನೇ ಆಗ್ಬಿಟ್ಟ. ಅಂದರೆ ದೇವರು ಅವನ ಹೆಸರನ್ನು ಬದಲಾಯಿಸೋದಕ್ಕೋಸ್ಕರ ಅವನ ಸೊಂಟವನ್ನು ಮುರಿಬೇಕಾಗಿತ್ತು. ಹಾಗೆ ನಮ್ಮನ್ನು ಕೂಡ ನಾವು ಕೆಲವು ಒಂದು ಪಾಪಗಳನ್ನು ಬಿಡಬೇಕು ಅಂದ್ಕೊಂಡ್ರೆ ನಮಗೆ ದೇವರು ಪೆಟ್ಟು ಕೊಡಬೇಕಾಗ್ತದೆ. ಸಮ್ಟೈಮ್ಸ್ ಒಂದೊಂದು ರೀತಿಯಲ್ಲಿ, ಅದು ಫೈನಾನ್ಷಿಯಲಿ ಬರ್ಬೋದು, ಅದು ಕುಟುಂಬದ ರೀತಿಯಲ್ಲಿ ಬರ್ಬೋದು, ಅದು ಮಾನಸಿಕವಾಗಿರ್ಬೋದು, ಇಲ್ಲ ಅದು ಶಾರೀರಿಕವಾಗಿ ಕೂಡ ಇರ್ಬೋದು. ನಾನಾ ವಿಧದಲ್ಲಿ ನಮ್ಮನ್ನು ಸರಿಪಡಿಸೋದಕ್ಕಾಗಿ ದೇವರು ಕೆಲವು ಪೆಟ್ಟುಗಳನ್ನು ಕೊಟ್ಟು ನಮ್ಮ ಸೊಂಟ ಮುರಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಮುರಿದು ನಮ್ಮನ್ನು ಬದಲಾಯಿಸುವಂಥವರಾಗಿರ್ತಾರೆ. ಆದರೆ ನಮಗೆ ಬೇಕಾದಂಥ ಮುಖ್ಯವಾದ ವಿಷಯನ ಬದಲಾವಣೆ ಆಗುತ್ತಾನೆ. ಈ ಒಂದು ಜೀವಿತದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಏನು, ನಾವು ದೇವರ ಮುಂದೆ ನಾವು ಜಯಶಾಲಿಗಳಾಗಿ ಬರಬೇಕು. ಅತ್ತನೇ ಮುಖ್ಯ, ಅತ್ತನೇ ನಮ್ಮ ಉದ್ದೇಶ, ನಮ್ಮ ಗುರಿಯಲ್ಲ. ಅದರಿಂದ ದೇವರ ಕೈಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ನೀನೇನಾದರೂ ಮಾಡು, ಆದರೆ ನನ್ನನ್ನು ಬದಲಾಯಿಸು ಅಂತ ನಾವು ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ರೀತಿ ನಮ್ಮನ್ನು ಬದಲಾಯಿಸತಕ್ಕ ಅವನಾಗಿದ್ದಾನೆ ಅಂತ ನಾವು ತಿಳ್ಕೊಬೋದು. ಅದೇ ಥರ ನೋಡಿ
ಆ ಇಸ್ರಾಯೇಲ್ ಅಂತ ಅವನಿಗೆ ಹೆಸರು ಕೊಟ್ಟರು. ಆ ಇಸ್ರಾಯೇಲ್ ಮಕ್ಕಳಾದಂಥ ಇಸ್ರಾಯೇಲ್ ಜನಗಳು ಇವತ್ತು ಕೂಡ ಅದೇ ಸ್ವಭಾವ ಉಳ್ಳದ. ಇವತ್ತು ಕೂಡ ಅವರು ಫೈಟರ್ಗಳಾಗಿದ್ದಾರೆ ನೋಡಿ ಅಲ್ವರ. ಇವತ್ತು ನ್ಯೂಸಲ್ಲಿ ನಾವು ಪ್ರತಿದಿನ ನೋಡುವಾಗ ಅವ್ರಿಗೆ ವಿರುದ್ಧವಾಗಿ ಎಂಥ ಒಂದು ಸೈನ್ಯಗಳು ಬಂದರು, ಸುತ್ತಲೂ ಮುತ್ತಲಿರುವಂಥ ಎಲ್ಲರೂ, ಏಕೆ ಇಡೀ ಲೋಕ ಅವರಿಗೆ ವಿರೋಧವಾಗಿ ಬಂದರು, ಅವರು ಫೈಟ್ ಮಾಡ್ತಾನೆ ಇದ್ದಾರೆ ನೋಡಿ. ಅವ್ರು ಬಿಟ್ಕೊಡೋದಿಲ್ಲ. ಅವರ ದೇವರು ಕೊಟ್ಟಂಥ ವಾಗ್ದಾನ, ಆ ದೇಶನ ಬಿಟ್ಕೊಡದೆ ಅವರು ಎಷ್ಟು ಒಂದು ಹೋರಾಟ ಮಾಡುವಂಥವ್ರು ಇವತ್ತು ಇಸ್ರಾಯೇಲ್ ಆಗೇ ಇದ್ದಾರೆ. ಅವರು ಹೋರಾಟ ಮಾಡುವಂಥವರಾಗಿದ್ದಾರೆ. ನೋಡಿದ್ರ ಎಷ್ಟು ಒಂದು ದೊಡ್ಡ ಪರಿಣಾಮ ಈ ಒಂದು ಸಂಘಟನೆಯಲ್ಲಿ ಆಯಿತು ನಾನು ತಿಳ್ಕೊಬೋದು. ಅದರಿಂದ ದೇವರು ಕೇಳಿದಂಥ ಪ್ರಶ್ನೆ, 3ನೇ ಪ್ರಶ್ನೆ, ಯಾಕೋಬನಿಗೆ ನಿನ್ನ ಹೆಸರೇನು ಅಂತ ಕೇಳಿದ್ದು. ಮತ್ತು 4ನೇ ವಿಷಯ, ಇನ್ನೊಬ್ಬನಿಗೆ ದೇವರು ಕೇಳಿದಂಥ ಪ್ರಶ್ನೆ, ಅದು ವಿಮೋಚನಕಾಂಡ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಕೊಬೋದು. ವಿಮೋಚನಕಾಂಡ 4ನೇ ಅಧ್ಯಾಯ 2ನೇ ವಚನ. ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ನೋಡಿದ್ರ, ಈಗ ದೇವರು ಅದೇ ನಿನ್ನ ಕೈಯಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ. ಇದು ಯಾರಿಗೆ ಕೇಳೋದು ಅಂತ ನಮಗೆಲ್ಲ ಗೊತ್ತುಂಟು. ಅದು ದೇವರು ಮೋಶೆನ ಕೇಳಿದಂಥ ಒಂದು ವಿಷಯ. ಸೊ ಮೋಶೆ ವಿಷಯದಲ್ಲಿ ನಾವು ನೋಡುವಾಗ ದೇವರು ಯಾಕೆ ಈ ಮಾತನ್ನು ಕೇಳ್ತಾರೆ ಅನ್ನುವಾಗ, ದೇವರು ಮೋಶೆಗೆ ಕಾಣಿಸ್ಕೊತಾರೆ ಆ ಮುಳ್ಳಿನ ಪೊದೆಯಲ್ಲಿ. ಆಗ ದೇವರು, ನಿನ್ನ ಕಳಿಸ್ತೇನೆ, ನನ್ನ ಜನರಾದಂಥ ಇಸ್ರಾಯೇಲ್ನ ನೀನು ಐಗುಪ್ತದಿಂದ ಬಿಡುಗಡೆ ಮಾಡಿ ಕರ್ಕೊಂಬರಬೇಕು, ನಾನು ವಾಗ್ದಾನ ಮಾಡಿದಂಥ ದೇಶಕ್ಕೆ ಅವ್ರನ್ನ ನೀನು ನಡೆಸಬೇಕು ಅಂತೆಲ್ಲ ಹೇಳುವಾಗ ಮೋಶೆ ಎದುರ್ಕೊಂಡು, ನಾನು ಈ ಕೆಲಸನ ಮಾಡೋದಕ್ಕಾಗೋದಿಲ್ಲ, ನಾನು ಇದಕ್ಕೆ ಸರಿಯಾದಂಥ ಮನುಷ್ಯ ಅಲ್ಲ, ಬೇರೆ ಯಾರನ್ನಾದರೂ ಕಳಿಸ್ಕೊಂಬಿಡು ಅಂತಲೂ ಕೂಡ ಹೇಳ್ಬಿಡ್ತಾನೆ. ಏಕೆಂದರೆ ಮೋಶೆಗೆ ಆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ದೇವರೊಂದಿಗೆ ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಹಂಗೆ ಹಿಂಗೆ, ನಾನು ಆಗೋದಿಲ್ಲ, ನಾನು ಹೇಳಿದ್ರೆ ಅವ್ರು ನಂಬೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ದೇವ್ರ ಹತ್ರ ಮಾತಾಡ್ತಿರ್ತಾನೆ ಅಲ್ವರ. ಆಗ ದೇವರು ಇವನಿಗೆ, ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಆಗ ಅವನು ನೋಡುವಾಗ ಕೈಯಲ್ಲಿ ಏನಿತ್ತು? ಒಂದು ಕೋಲಿತ್ತು ನೋಡಿ. ಇನ್ನೊಂದು ಸತಿ, ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ನಿನ್ನ ಕೈಯಲ್ಲಿರೋದು ಅಂತ ಕೇಳಿದನು. ಆಗ ಅವನು, ಇದು ಕೋಲು ಅಂದನು. ನೋಡಿದ್ರೆ ಅವನ ಕೈನಲ್ಲಿ ಏನಿತ್ತು? ಕೋಲಿತ್ತು. ಈ ಕುರಿ ಮೇಯಿಸೋರು ಅವ್ರ ಹತ್ರ ಎಲ್ಲ ಒಂದು ಕೋಲ್ಗಳು ಇಟ್ಕೊಂಡಿರ್ತಾರೆ. ಆ ಥರ ಒಂದು ಆ ಕೋಲ್ ಇಟ್ಕೊಂಡೇ ಅವನು ದೇವ್ರ ಮುಂದೆ ಅಡ್ಡ ಬಿದ್ದು ಮಾತಾಡ್ತಿದ್ದ. ಆಗ ನಿನ್ನ ಕೈಯಲ್ಲಿ ಏನಿದೆ ಅಂದಾಗ ಕೋಲಿತ್ತು ಅಂದರು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ನಿನ್ನ ಕೈನಲ್ಲಿ ಏನಿದೆ ಅಂದರು. ನನ್ನ ಕೈಯಲ್ಲಿ ಏನಿದೆ? ಕೋಲಿದೆ. ಆ ಕೋಲನ್ನ ಬಿಸಾಕು. ಆ ಕೋಲ ಬಿಸಾಕಿದಾಗ ಒಂದು ಮಿರಾಕಲ್ ಆಯಿತು, ಒಂದು ಅದ್ಭುತವಾದ ಕಾರ್ಯ. ಏನಾರ ಕೋಲು ಒಂದು ಹಾವಾಗ್ಬಿಡ್ತು. ಆಗ ನೆಕ್ಸ್ಟು ನೀನು ಆ ಬಾಲನ ಹಿಡಿ ಅಂದರು. ತಿರ್ಗಾ ಕೋಲಾಗೋಯ್ತು. ಅಂದರೆ ಆ ಕೋಲ್ನಲ್ಲೇ ಹಾವು ಮಾಡಿ ಕೋಲ್ನಲ್ಲೇ ತಿರ್ಗಾ ಹಾವನ್ನ ಕೋಲ್ ಮಾಡಿದ್ರು ಅನ್ನುವಾಗ ದೇವರು ಏನು ಮಾಡ್ತಿದ್ದಾರೆ ಅಂದರೆ, ಆ ಕೋಲ್ನಿಂದನೇ ನಿನ್ನ ಕೈನಲ್ಲಿ ಎಷ್ಟೋ ಅದ್ಭುತವಾದ ಕಾರ್ಯನ ಮಾಡಿಸ್ತೀನಿ ಅಂತ ದೇವರು ಹೇಳ್ತಿದ್ದಾರೆ. ಅದರಿಂದ ಹಂಗೇನೆ ದೇವರು ಹೇಳ್ದ ಹಾಗೆ ಆ ಕೋಲನ್ನ ಹಿಡ್ಕೊಂಡೇ ಆತನು ಅಂಥ ದೊಡ್ಡ ರಾಜನಾದಂಥ ಫಾರೋ ಹತ್ರ ಹೋಗಿ ಅಲ್ಲಿ 10 ಅದ್ಭುತ ಕಾರ್ಯಗಳನ್ನು ಆ ಕೋಲ್ ಇಟ್ಕೊಂಡೇ ಮಾಡಿದ್ರಿ. ಬೈಬಲ್ನಲ್ಲಿ ಆತನು ಫೈನಲಿ ಅವನು ಹೋಗ್ತೀನಿ ಅಂತ ಒಪ್ಕೊಂಡು ಹೋಗುವಾಗ, ತನ್ನ ಹೆಂಡತಿ ಮಕ್ಕಳನ್ನ ಕತ್ತೆ ಮೇಲೆ ಕೂಡಿಸಿ ಹೋಗುವಾಗ ಅಲ್ಲಿ ಪರ್ಟಿಕ್ಯುಲರಾಗಿ ಅಲ್ಲಿ ಯೆಹೋವನ ಕೋಲು ಅಂತ ಹೇಳಲ್ಪಟ್ಟಿದೆ ನೋಡಿ. ಮೋಶೆ ಕೋಲು ಈಗ ಯೆಹೋವನ ದಂಡ ಆಗೋಯ್ತು ನೋಡಿ. ಅದನ್ನು 4ನೇ ಅಧ್ಯಾಯ 20ನೇ ವಚನದಲ್ಲಿ, ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತೆಯ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಅವನು ದೇವದಂಡವನ್ನು ಕೈಯಲ್ಲಿ ತೆಗೆದುಕೊಂಡನು. ದೇವದಂಡ ಅಂದ್ಬಿಟ್ರು.
ಅವನ ಕೋಲನ್ನ ದೇವರು ತನ್ನ ದಂಡವಾಗಿ ಮಾಡಿ ಅದರ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಎಷ್ಟು ಅದ್ಭುತ ಕಾರ್ಯ ನಮಗೆಲ್ಲ ಗೊತ್ತುಂಟು. ಆ ಕೋಲನ್ನ ತಗೊಂಡೋಗಿ ಆ ನೈಲ್ ನದಿನ ತಾಕಿಸಿದ್ದೆ, ಅದು ರಕ್ತ ಆಗೋಯ್ತು ಅಲ್ವಾ. ಅದನ್ನು ತೆಗೆದು ಆಕಾಶಕ್ಕೆ ತೋರಿಸುವಾಗ ಅಲ್ಲೆಲ್ಲ ಎಂಥ ಮಿಡತೆಗಳೆಲ್ಲ ಬಂದುಬಿಡ್ತು, ಏನೆಲ್ಲ ಆಗೋಯ್ತು ನೋಡಿ. ಆ ಕೋಲಿಂದನೇ ಎಲ್ಲ ಆಯಿತು. ಆಮೇಲೆ ಅವ್ರನ್ನ ಬಿಡಿಸ್ಕೊಂಡು ಬರುವಾಗ ಅಲ್ಲಿ ಸಮುದ್ರ ಅಲ್ವಾ, ಕೆಂಪು ಸಮುದ್ರ, ಉಪ್ಪು ಸಮುದ್ರ. ಆಗ ಆ ಕೋಲಿನಿಂದನೇ ಸಮುದ್ರನ ವಿಭಾಗ ಮಾಡಿದ್ರು. ಮತ್ತು ಲೇಟ್ರಾನ್ ಆ ಒಂದು ಅರಣ್ಯದಲ್ಲಿ ನಡ್ಕೊಂಡು ಬರುವಾಗ ಇವರು ನೀರಿಲ್ಲ, ಆಗ ಆ ಕೋಲನ್ನ ಬಂಡೆ ಮೇಲೆ ಹೊಡೆದಾಗ ಆ ಬಂಡೆಯಿಂದ ನೀರು ಬರುತ್ತು. ಇದೆಲ್ಲ ಕೋಲಿಂದನೇ ನಡೀತು. ಸೊ ಇದರಿಂದ ನಾವೇನು ಪಾಠ ಕಲ್ತ್ಕೊಂಬೋದಂದೆ, ದೇವರು ನಮಗೆ ಅನೇಕ ಕಾರ್ಯ ಮಾಡಲಿಕ್ಕೆ ಕರೆಯುವಾಗ ನಾವು ಮೋಶೆ ರೀತಿಲಿ ನನಗೆ ಸಾಮರ್ಥ್ಯ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ಹಣ ಇಲ್ಲ, ನನಗೆ ಸಮಯ ಇಲ್ಲ, ನನಗೆ ಈ ಒಂದು ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀವಿ ಅಲ್ವಾ. ಯಾವುದೋ ಒಂದು ಕಾರಣಗಳನ್ನ ನಾವು ನೆಪ ಹೇಳ್ತಾ ಇರ್ತೀವಿ ದೇವರ ಹತ್ರ. ಆದರೆ ನಾವು ಒಂದು ವಿಷಯ ತಿಳ್ಕೊಬೇಕು, ನಮ್ಮಲ್ಲಿ ಏನು ಉಂಟೋ ಅದನ್ನೇ ದೇವರು ಉಪಯೋಗಿಸ್ತಾರೆ. ಮೋಶೆ ಕೈನಲ್ಲಿ ಏನಿತ್ತು, ಬರೀ ಒಂದು ಕೋಲಿತ್ತು. ಅವನೇ ಆ ಕೋಲ್ ಎಲ್ಲೋ ಮುರ್ಕೊಂಡು ಒಂದು ಕೋಲ್ ಮಾಡ್ಕೊಂಡಿದ್ದ. ಆ ಕೋಲೇ ಸಾಕು ದೇವರಿಗೆ. ಆ ಕೋಲಿಂದನೇ ಎಷ್ಟು ಕಾರ್ಯಗಳನ್ನ ನಡೆಸಿಬಿಟ್ರು ಅನ್ನುವಾಗ ದೇವರು ನಮ್ಮ ಸಾಮರ್ಥ್ಯ ಎಷ್ಟು ಉಂಟು ಅನ್ನೋದು ನಾವು ನೋಡೋಲ್ಲ, ನಮ್ಮ ಹತ್ರ ಎಷ್ಟು ಹಣ ಇದೆ, ನಮಗೆಷ್ಟು ಜ್ಞಾನ ಇದೆ ಅನ್ನೋದಲ್ಲ, ನಾವು ದೇವರ ಕೆಲಸಕ್ಕೆ ಸಿದ್ಧರಾಗಿದ್ದೇವಾ ಅನ್ನೋದು ಮಾತ್ರ ಅಲ್ಲಿ ಬೇಕಾಗ್ತದೆ ಅಲ್ವರ. ಇಂಗ್ಲೀಷಲ್ಲಿ ಹೇಳ್ತಾರೆ, ಗಾಡ್ ಡಸ್ ನಾಟ್ ಲುಕ್ ಅಟ್ ಅವರ್ ಅಬಿಲಿಟಿ ಬಟ್ ಅಟ್ ಅವರ್ ಅವೈಲಬಿಲಿಟಿ. ಅಂದರೆ ನಮ್ಮ ಸಾಮರ್ಥ್ಯ ಎಷ್ಟು ಅನ್ನೋದಲ್ಲ, ನಾವು ದೇವರಿಗೆ ಅವೈಲಬಲ್ ಆಗಿದ್ದೀವ, ಅಂದರೆ ದೇವರ ನಮ್ಮನ್ನು ಉಪಯೋಗಿಸೋದಕ್ಕೆ ನಾವು ಸಮರ್ಪಣೆ ಮಾಡ್ಕೊಂಡಿದ್ದೀವ ಅಂತ. ದೇವರಿಗೆ ನಾವು ನಮ್ಮನ್ನು ಒಪ್ಪಿಸ್ಕೊಟ್ರೆ ನಾವು ನಮ್ಮಲ್ಲಿ ಎಷ್ಟು ಕಡಿಮೆ ಇರ್ಬೋದು, ಆದರೆ ಅದನ್ನು ಉಪಯೋಗಿಸಿ ದೊಡ್ಡದಾಗಿ ಮಾಡ್ತಾರೆ. ಆ ಒಂದು ಚಿಕ್ಕ ಹುಡುಗನ ಹತ್ರ 5 ರೊಟ್ಟಿ 2 ಮೀನಿತ್ತು, ಅದನ್ನು 5,000 ಜನಕ್ಕೆ ದೇವರು ಹಂಚಿದ್ರಲ್ಲ. ಹಂಗೆ ಆ ಒಂದು ನಮ್ಮ ಕೈನಲ್ಲಿ ಏನಿದೆಯೋ ಅದನ್ನು ನಾವು ಉಪಯೋಗಿಸ್ಬೇಕು. ಆಗ ಇನ್ನೂ ಹೆಚ್ಚಾಗಿ ದೇವರು ಅದನ್ನು ನಮಗೆ ಆತನ ಶಕ್ತಿಯನ್ನು ಕೊಡ್ತಾರೆ. ನಮಗೆ ಜ್ಞಾನವಿಲ್ಲದಿರ ಇರ್ಬೋದು, ಅವ್ರಿಗೆ ಜ್ಞಾನನ ಕೊಡ್ತಾರೆ. ಆದರೆ ನಾವು ವಿ ಶುಡ್ ಬಿ ವಿಲ್ಲಿಂಗ್ ಆತನ ಸೇವೆ ಮಾಡೋದಕ್ಕೆ, ಆತನ ನಮ್ಮನ್ನು ಉಪಯೋಗಿಸುವಂತೆ ನಾವು ಸಿದ್ಧರಾಗಿರಬೇಕು, ಸಿದ್ಧ ಮನಸ್ಸುಳ್ಳವರಾಗಿರಬೇಕು, ಆ ಒಂದು ಆಸಕ್ತಿ ಉಳ್ಳವರಾಗಿರಬೇಕು ಅಷ್ಟೇ. ಸೋದರ ಸೋದರಿ, ನನ್ನ ಜೀವನ ಕಾಲದಲ್ಲಿ ಕೂಡ ನಾನು ನೋಡುವಾಗ ನಾನು ಈ ರೀತಿ ಒಂದು ಪ್ರಸಂಗಿಕನಾಗ್ತೀನಿ, ಅನೇಕರನ್ನ ನಾನು ಲೀಡ್ ಮಾಡುವಂಥ ಒಂದು ನಾಯಕನಾಗ್ತೀನಿ ಅಂತ ನಾನು ಅಂದ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಆ ಒಂದು ಸಾಮರ್ಥ್ಯ ಇಲ್ಲ. ನನಗೆ ಮಾತಾಡೋದು ಕೂಡ ನನಗೆ ಬರ್ತಾ ಇರಲಿಲ್ಲ. ಯಾವುದೆಲ್ಲ ಸ್ಕೂಲಲ್ಲೂ ಕೂಡ ನಾನು ಬಿಲೋ ಆ್ಯಾವ್ರೇಜು ಸ್ಟೂಡೆಂಟು, ಭಾಳ ಜ್ಞಾನಿ ಅಲ್ಲ. ಮತ್ತು ನಾನು ಅಷ್ಟು ಒಂದು ಸೋಷಿಯಲಿ ಕೂಡ ಜನಗಳೊಂದಿಗೆ ಧೈರ್ಯವಾಗಿ ನಾನು ಹೋಗುವಂಥ ಟೈಪು ಅಲ್ಲ. ನಾನು ತುಂಬ ಹೆದರಿಕೆ, ನನಗೆ ಭಯ. ಒಂದು ಸೆಂಟೆನ್ಸ್ ಕೂಡ ನಾನು ಕ್ಲಿಯರಾಗಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಮಾತ್ರ ಅಲ್ಲ, ನನಗೆ ಬೇರೆಯವ್ರ ಕಂಡ್ರೆ, ಗುಂಪು ಕಂಡ್ರೆ, ಜನಗಳು ಕಂಡ್ರೆ ಭಯ. ಮತ್ತು ಹುಡುಗಿರು ಕಂಡ್ರೆ ಕೂಡ ಭಯ ನನಗೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಅಕ್ಕನ ಸ್ನೇಹಿತೆ ಒಬ್ಬಳು ಬಂದು ಮನೆಗೆ, ಅವಳು ನಿನ್ನ ತಮ್ಮ ಎಲ್ಲಿ ನೋಡಬೇಕು ಅಂತ ಹುಡ್ಕೊಂಬಂದು ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ. ಮನೆ ಒಳಗಡೆ ಹೋಗಿ ಕಿಚನ್ಗೆ ಹೋಗ್ಬಿಟ್ಟೆ. ಅವಳು ಅಲ್ಲಿಗೂ ಬಂದ್ಬಿಟ್ಲು, ಕಿಚನ್ಗೆ, ಅಡುಗೆ ಮನೆಗೂ ಬಂದು ಎಲ್ಲಿ ಅಂತ. ನಾನು ಏನು ಮಾಡಿದೆ ಗೊತ್ತಾ, ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಇತ್ತು, ವಾಷಿಂಗ್ ಮಿಷಿನ್ ಪಕ್ಕದಲ್ಲಿ ಬಚ್ಚಿಟ್ಕೊಂಬಿಟ್ಟೆ. ಅಲ್ಲಿ ಬಂದು ನೋಡ್ಬಿಟ್ಟು ಎಲ್ಲೂ ಇಲ್ಲ ಅಂತ ಹೋಗ್ಬಿಟ್ಲು. ಅಷ್ಟು ಭಯ ನನಗೆ. ಆ ಥರ ಟೈಪು ನನಗೆ. ಒಂದು ವಾಕ್ಚಾತುರ್ಯ ಇಲ್ಲ, ಜ್ಞಾನ ಇಲ್ಲ. ಆ ಥರ ಇದ್ರೂ ನಾನು ದೇವರ ವಾಕ್ಯ, ತನ್ನ ರಾಜ್ಯನ ತಿಳ್ಕೊಂಡ ನಂತರ ನಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಟ್ಟೆ. ಆ ಒಂದು ಉತ್ಸಾಹ ಇತ್ತು, ದೇವರ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು ಅಷ್ಟೇ. ಸೋದರ ಸೋದರಿ, ದೇವರು ನನ್ನನ್ನು ಒಂದು ಪ್ರಸಂಗಿಕನಾಗಿ, ಒಂದು ಪಬ್ಲಿಕ್ ಸ್ಪೀಕರಾಗಿ ಮಾಡಿದ್ರು. ಪಬ್ಲಿಕ್ಕಲ್ಲಿ ಅನೇಕ ಸಾವಿರಾರು ಜನಗಳ ಮುಂದೆ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡುವಂಥ, ಧೈರ್ಯವಾಗಿ ಮಾತಾಡುವಂತೆ ದೇವರ ಒಂದು ಜ್ಞಾನನ, ಶಕ್ತಿನ ಎಲ್ಲ ಕೊಟ್ಟರು ನೋಡಿ. ಇದೆಲ್ಲ ಯಾವುದೂ ನನ್ನಲ್ಲಿ ಇರಲಿಲ್ಲ. ಆದರೆ ಒಂದು ಉತ್ಸಾಹ ಮಾತ್ರ. ಹಂಗೇ ನಾವು ಮೋಶೆ ಹತ್ರ ನಾವು ತಿಳ್ಕೊಳ್ಬೋದಂಥ ಒಂದು ವಿಷಯ ಏನಂದರೆ, ನಮ್ಮಲ್ಲಿ ಕೈಯಲ್ಲಿ ಏನಿದೆಯೋ ಅದನ್ನೇ ದೇವರು ಉಪಯೋಗಿಸ್ತಾರೆ.
ಅಲ್ವರ. ಅದರಿಂದ ನಾವು ಅದನ್ನು ಉಪಯೋಗಿಸುವಂತೆ ದೇವರಿಗೆ ಸಿದ್ಧರಾಗಿ ನಾವು ಒಪ್ಪಿಸ್ಕೊಳ್ಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು. 5ನೇ ವಿಷಯ, ಪ್ರಶ್ನೆ ದೇವರು ಕೇಳಿದಂಥದ್ದು ಯಾರನ್ನ ಅಂತ ನಾವು ನೋಡಿದಾಗ ಅದು 19ನೇ ಅಧ್ಯಾಯ 9ನೇ ವಚನ, ಮೊದಲನೇ ಅರಸುಗಳು ನೋಡಿದ್ರೆ ಫಸ್ಟ್ ಕಿಂಗ್ಸ್ 19:9 ನಾವು ನೋಡ್ಬೋದು. ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಎಲಿಯನಿಗೆ ದೇವರ ಪ್ರಶ್ನೆ, ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ, ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕೇಳಿದ್ದ ಪ್ರಶ್ನೆ. ನೋಡಿ, ಎಲಿಯ ಬಗ್ಗೆ ನಾವು ಒಂದು ಕ್ಲಾಸಲ್ಲೆಲ್ಲ ನಾವು ಸಭೆಯಲ್ಲಿ ಮಾತಾಡೋದು, ಆತನು ಎಂಥ ಒಂದು ದೊಡ್ಡ ಪ್ರವಾದಿ. ಇಸ್ರಾಯೇಲ್ ಜನಗಳು ದೇವ್ರನ್ನ ಬಿಟ್ಟು ಹೋಗಿರುವಾಗ ಮಳೆ ಬರಬಾರ್ದು ಅಂತ ಆತನು ಪ್ರಾರ್ಥನೆ ಮಾಡಿ 3 ವರ್ಷ ಮಳೆನೇ ನಿಲ್ಲಿಸ್ಬಿಟ್ಟಿದ್ದ. ಆಮೇಲೆ ಈತನು ಪ್ರಾರ್ಥನೆ ಮಾಡುವಾಗ ಮಳೆ ತಿರ್ಗಾ ಬಂತು. ಎಷ್ಟು ದೊಡ್ಡ ಪ್ರವಾದನೆ, ಆಶ್ಚರ್ಯವಾದಂಥ ಕಾರ್ಯಗಳನ್ನ, ಅದ್ಭುತವಾದಂಥ ಕಾರ್ಯವನ್ನು ಮಾಡಿದಂಥ ಒಂದು ವ್ಯಕ್ತಿ. ಆದರೆ ಇದೆಲ್ಲ ಆದ ನಂತರ ಇಸಬೇಲು ಇವನ್ನ ಸಾಯಿಸೋದಕ್ಕೆ ಅವಳು ಬಲವಾಗಿ ಅವಳು ಅರಿಕೆ ಮಾಡಿಬಿಡ್ತಾಳೆ, ಅವನ್ನ ಸಾಯಿಸಿರ್ಬಿಡಲ್ಲ ಅಂತ. ಆಗ ಇವನಿಗೆ ಬಹಳ ದುಃಖ ಬಂದು ಇವನು ಅಲ್ಲಿಂದ ಎದುರುಕೊಂಡು ಓಡೋಗಿ ಹೋರೇಬ್ಗೆ ಹೋಗನ್ನು, ಹೋರೇಬಲ್ಲಿ ಒಂದು ಗವಿನಲ್ಲಿ ಬಚ್ಚಿಟ್ಕೊಂಡು ಇರ್ತಾನೆ. ಆಗ ದೇವರವನ್ನು ಹುಡ್ಕೊಂಡು ಬಂದು, ಎಲಿಯನೇ ನೀನು ಇಲ್ಲೇನು ಮಾಡ್ತಿದ್ಯಾ, ಯಾಕೆ ಇಲ್ಲಿ ಗವಿನಲ್ಲಿ ಬಚ್ಚಿಕೊಂಡು ಈ ರೀತಿ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನೋಡ್ತಾರ, ಹಾಗೇನೆ ಇದರಲ್ಲಿ ನಾವೇನು ತಿಳ್ಕೊಬೋದಂದರೆ, ನಾವು ಅನೇಕ ಸಂದರ್ಭದಲ್ಲಿ ನಾವು ದೊಡ್ಡ ದೊಡ್ಡ ಕೆಲಸಗಳನ್ನ ದೇವರಿಗಾಗಿ ಮಾಡಿರ್ಬೋದು, ಆಮೇಲೆ ನಮಗೆ ಒಂದು ದುಃಖ ಆಗುವಂಥ ಒಂದು ಕಾರ್ಯಗಳು ನಡೆದಿರ್ಬೋದು. ನಮಗೆ ಒಂದು ಡಿಸ್ಕರೇಜ್ಮೆಂಟ್ ಆಗಿ ನಾವು ನಂಬಿಕೆಯನ್ನು ಕಳ್ಕೊಂಡು ಭಯಭೀತರಾಗಿ ನಾವು ಸಾಯೋದಕ್ಕೂ ರೆಡಿ ಆಗಿಬಿಡ್ಬೋದು. ಹಾಗೆ ಎಲಿಯ ಅಲ್ವಾ, ನನಗೆ ದೇವರೇ ನನ್ನ ಪ್ರಾಣನ ತೊಗೊಂಬಿಡು, ನಾನು ನಮ್ಮ ತಂದೆ ಅಷ್ಟು ವಯಸ್ಸು ನನಗೂ ಆಗಿದೆ, ಪಿತೃಗಳಷ್ಟಾಗಿದ್ದೀನಿ, ನನ್ನ ತಗೊಂಬಿಡು ದೇವರನ್ನ, ಸಾಯೋದಕ್ಕೆ ರೆಡಿ ಅಂದ್ಬಿಟ್ಟ ಇಲ್ಲಿಯ. ಹಾಗೆ ನಾವು ಎಷ್ಟೋ ಸಂದರ್ಭದಲ್ಲಿ ಆಯ್ತಪ್ಪ ನನಗೆ ಟಯರ್ಡ್ ಆಯಿತು, ದೇವರೇ ನಾನು ಕರ್ಕೊಂಬಿಡು, ನನ್ನ ಕೆಲಸ ಮುಗೀತು ಅನ್ನೋದು ಸಾಯೋದಕ್ಕೆ ಕೂಡ ರೆಡಿ ಆಗ್ಬಿಡ್ತೀವಿ ನಾವು ಎಷ್ಟೋ ಸಂದರ್ಭದಲ್ಲಿ ಅಲ್ವರ. ಯಾಕೆಂದರೆ ಆ ಒಂದು ಸನ್ನಿವೇಶಗಳು ಹಂಗಿರ್ತದೆ. ನಮಗಿರುವಂಥ ಆ ಒಂದು ಸಿಚುವೇಷನ್ನಲ್ಲಿ ನಮಗೆ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗಿ ನಾವು ಏನು ಮಾಡೋದಕ್ಕೂ ನಮಗೆ ಆಸಕ್ತಿ ಇಲ್ದಿರ ನಾನು ಸತ್ತೋಗ್ತೀನಿ ಅನ್ನೋ ಒಂದು ಸಂದರ್ಭಕ್ಕೆ ಕೂಡ ಬಂದ್ಬಿಡ್ತೀವಿ. ಆದರೆ ಆಗ ದೇವರು ನೀನಿಲ್ಲೇನು ಮಾಡುತ್ತಿದ್ದಿ ಅಂತ ಹೇಳಿ, ನಮಗೆಲ್ಲ ಗೊತ್ತಲ್ಲ, ಆಗ ನೀನು ಆಚೆ ಬಾ ಅಂತ ಅವನ್ನ ಕರೀತಾರೆ. ಆಗ ಅವನ ಮುಂದೆ ಒಂದು ಬಿರುಗಾಳಿ ಬಂತು. ಬಿರುಗಾಳಿ ನಂತರ ಒಂದು ಭೂಕಂಪ ಆಯಿತು, ಅಗ್ನಿ ಬಂತು, ಈ ರೀತಿಯೆಲ್ಲ ಒಂದು ದೇವರ ಮಹಿಮೆ ಬಂತು. ಆಮೇಲೆ ಲಾಸ್ಟಲ್ಲಿ ಒಂದು ಸೌಮ್ಯವಾದಂಥ ಒಂದು ಶಬ್ದದಲ್ಲಿ ದೇವರು ಆತನೊಂದಿಗೆ ಮಾತಾಡ್ತಾರೆ. ಹಂಗೆ ನಾವು ನಮ್ಮ ಕೆಲಸ ಮುಗೀತು, ಸಾಯೋದಕ್ಕೂ ರೆಡಿ ಅಂತ ನಾವು ಅಂದ್ಕೊಂಡು ನಾವು ನಮ್ಮ ಧೈರ್ಯವನ್ನು ಬಿಟ್ಟು ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಂಡು ನಾವು ಇರುವಂಥ ಸಂದರ್ಭದಲ್ಲಿ ಕೂಡ ದೇವರು ನಮ್ಮನ್ನು ಉತ್ಸಾಹಪಡಿಸಿ ನಮ್ಮೊಂದಿಗೆ ಮಾತಾಡಿ ಎಲಿಯನಿಗೆ ಹೇಳಿದ ಹಾಗೆ ನೀನು ಇನ್ನೂ ಮಾಡಬೇಕಾದಂಥ ಕೆಲಸ ಅನೇಕದು ಉಂಟು. ನೀನೊಬ್ಬ ರಾಜನನ್ನು ನೀನು ನೇಮಿಸಬೇಕಾಗಿದೆ, ಮತ್ತು ನೀನು ನಿನ್ನ ಸಕ್ಸಸ್ಸರ್ ಅಂದರೆ ನಿನ್ನ ನಂತರ ಬರುವಂಥ ಒಂದು ಪ್ರವಾದಿನ ನೀನು ನೇಮಿಸಬೇಕಾಗಿದೆ, ಇನ್ನೂ ಕೆಲವು ಕಾರ್ಯಗಳನ್ನೆಲ್ಲ ನೀನು ಮಾಡಬೇಕಾಗಿದೆ ಅಂಥೇಳಿ ಆ ಕಾರ್ಯಗಳನ್ನು ಮಾಡಿಸಿ ಆಮೇಲೆ ಎಲಿಯನ ಒಂದು ಅಂತ್ಯ ಯಾವ ರೀತಿ ಆಯಿತು ಅನ್ನೋದನ್ನ ದೇವರು ಪ್ಲ್ಯಾನ್ ಮಾಡಿದ್ರು. ಅದು ನಮ್ಮೆಲ್ಲರಿಗೂ ಗೊತ್ತು. ಎಲಿಯ ಇಲ್ಲಿ ಒಂದು ಗುಹೆನಲ್ಲೇ ಸಾಯ್ತೀನಿ ಅಂತ ರೆಡಿ ಆಗ್ಬಿಟ್ಟ. ಆದರೆ ದೇವರಿಗೆ ಆತನಿಗೆ ಎಂಥ ಒಂದು ಮಹಿಮೆಯಾದಂಥ ಒಂದು ಅಂತ್ಯವನ್ನು ಆತನಿಗೆ ಕೊಡ್ತಾರೆ. ಏನಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಎಲಿಯ ಅವನು ಫೈನಲ್ ಆ ಒಂದು ದಿನ ಬರುವಾಗ ದೇವರ ಅಗ್ನಿಮಯವಾದಂಥ ರಥ ಬಂದು ಆ ರಥದಲ್ಲಿ ಹಂಗೇ ಆತನ ಆಕಾಶಕ್ಕೆ ಅವನ್ನ ತಗೊಂಡೋಯ್ತಲ್ವ. ಇಂಥ ಒಂದು ಮ್ಯಾಗ್ನಿಫಿಷೆಂಟಾಗಿ ಒಂದು ಆಶ್ಚರ್ಯವಾದಿ ಒಂದು ಮಹಿಮೆ ಉಳ್ಳ ಒಂದು ಎಕ್ಸಿಟ್ ಆಯಿತು ನೋಡಿ ಅಲ್ವರ.
ಆತನ ಒಂದು ಅಗ್ನಿಮಯವಾದಂಥ ರಥದಲ್ಲಿ ಹಂಗೇ ಮೇಲಕ್ಕೆ ಆಕಾಶಕ್ಕೆ ಅವನ್ನ ದೇವರ ಆತ್ಮ ಕರ್ಕೊಂಡೋಯ್ತು ಅನ್ನುವಾಗ ನಾವು ಏನು ತಿಳ್ಕೊಬೋದು ಅಂದರೆ, ದೇವರು ನಮಗೆ ಅನೇಕ ಕಾರ್ಯಗಳು ಇನ್ನೂ ಇಟ್ಟಿದ್ದಾನೆ. ನಾವು ಅಂದ್ಕೊಳ್ತೇವೆ ನಮ್ಗೆ ಆಯಿತು, ನಮ್ಮ ಕೆಲಸ ಆಯಿತು. ನನಗೂ ಅನ್ನಿಸ್ಬಿಡ್ತದೆ. ಯಾಕಂದರೆ ಈಗ ನನಗೆ 56, ನಮ್ಮ ತಂದೆ 57 ತೀರ್ಕೊಂಡ್ರು. ನನಗೂ ಸತ್ಯ ಅನ್ನಿಸ್ಬಿಡ್ತದೆ, ನನಗೂ ನಮ್ಮ ತಂದೆ ಅಷ್ಟೇ ವಯಸ್ಸಾಯ್ತಲ್ಲ, ನಾನು ಮುಗಿತೇನೋ, ದೇವರೇ ನನ್ನ ಕಾರ್ಯ ಮುಗಿದ್ರೂ ಸಾಕು, ನಾನು ರೆಡಿ ಅನ್ನೋ ಥರ ನಾನು ದೇವ್ರ ಹತ್ರ ಮಾತಾಡೋದು ಉಂಟು. ಆದರೆ ದೇವರಿಗೆ ಇನ್ನೂ ಎಷ್ಟೋ ಕಾರ್ಯಗಳು ನಾವು ಮಾಡಬೇಕಂತ ಇರ್ತದೆ ಅಲ್ವರ. ನಮ್ಮ ಜೀವಿತದ ಮುಖಾಂತ ದೇವರ ಕಾರ್ಯಗಳು ಇನ್ನೂ ಏನೋ ನಡಿಬೇಕಾಗಿರ್ತದೆ. ನಮ್ಮ ಕಾರ್ಯ ಇನ್ನೂ ಮುಗ್ದಿಲ್ಲ, ಅದು ಯಾವಾಗ ಮುಗೀತು ಅನ್ನೋದು ದೇವರಿಗೆ ಹೇಳ್ಬೇಕಾಗ್ತದೆ ಅಲ್ವರ. ಆದ್ದರಿಂದ ನಾವು ನಮ್ಮ ಧೈರ್ಯವನ್ನು ಕಳ್ಕೊಳ್ಳದೆ ನಾವು ದೇವರ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಅದನ್ನು ನೋಡಿ ನಾವು ಅನ್ಕೊತೀವಿ ನಾವು ಸತ್ತರೆ ಸಾಕು, ನಾವು ಸಮಾಧಿನಲ್ಲಿ ಹೋಗಿ ನಾವು ಉಣಲ್ಪಡ್ತೀವಿ ಅಂತ ನಾವು ಅನ್ಕೊತಿರ್ತೀವಿ. ಆದರೆ ದೇವರು ಎಲಿಯ ಥರ ನಮಗೆ ಮಹಿಮೆಯಾದಂಥ ಒಂದು ಅಂತ್ಯನ ಇಟ್ಟಿರ್ತಾರೆ. ಹಿಂಗಂದರೆ ನಾವು ಇರುವಂಥ ಕಾಲ ಎಷ್ಟು ಸಮೀಪವಾಗಿದೆ ಅಂದರೆ, ನಮ್ಮ ಕರ್ತನ ಬರೋಣಿಕೆಗೆ ನಾವು ಇನ್ನೂ ಬದುಕಿರುವಾಗಲೇ ಆತನು ಬರ್ಬೋದು. ಆ ರೀತಿ ನಾವು ಬದುಕಿರುವಾಗ ಆತನು ಬಂದರೆ ನಾವು ಸಾಯ್ದಿರ ಉಣಲ್ಪಡ್ದಿರ ಹಂಗೆ ಆತನೊಂದಿಗೆ ಪಕ್ಕನೆ ನಾವು ಕರ್ಕೊಂಡು ಹೋಗಲ್ಪಡಬೇಕು ಅಲ್ವಾ. ಅದು ಬೈಬಲ್ನಲ್ಲಿ ಎಷ್ಟು ಕ್ಲಿಯರಾಗಿ ವಾಕ್ಯ ಇದೆ. ಸತ್ತವರು ಹೇಳುವವರು, ಬದುಕಿರೋವರು ರೆಪ್ಪೆ ಪಾರ್ಟಿನಲ್ಲಿ ಒಂದು ಕಣ್ಣು ಮಿಟಿಸಿ ತೆಗೆಯುವಷ್ಟರೊಳಗೆ ನಾವು ಮಾರ್ಪಡೆಯಲ್ಬೇಕು ಅಂತ ಬೈಬಲ್ನಲ್ಲಿ ಇದೆಯಲ್ಲ ಅಲ್ವಾ. ಹಂಗೆ ಚೇಂಜ್ ಆಗಿಬಿಡ್ತೀವಿ ರೀ. ಅದಕ್ಕೆ ಎಲಿಯನ್ನ ಹಂಗೆ ಆಕಾಶಕ್ಕೆ ತಗೊಂಡೋದ್ರಲ್ಲಿ ನಮಗೊಂದು ಸಾದೃಶ್ಯನ ದೇವ್ರು ಕೊಟ್ಟರು. ಅಂದರೆ ಎಲಿಯ ಪರಲೋಕಕ್ಕೆ ಹೋಗಲಿಲ್ಲ, ಆಕಾಶಕ್ಕೆ ಮಾತ್ರ ಹೋದ್ರು. ಆದರೆ ನಾವು ಪರಲೋಕಕ್ಕೆ ಹೋಗುವಂಥ ಒಂದು ವಾಗ್ದಾನ ದೇವರು ಮಾಡಿದ್ದಾರೆ. ಅಂಥ ದೊಡ್ಡ ವಾಗ್ದಾನ ಮಾಡಿದ್ದಾರೆ, ಅದನ್ನು ನಾವು ಪಡ್ಕೊಂಡಿದ್ದೇವೆ. ಅಂಥ ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ. ಆದ್ದರಿಂದ ನಮಗಾಗುವಂಥ ಸಂದರ್ಭಗಳು ಎಷ್ಟೋ ನಮಗೆ ದುಃಖ ತರುವಂಥದ್ದಾಗಿರ್ಬೋದು, ನಿರಾಶೆ ಹುಟ್ಟಿಸುವಂಥದ್ದಾಗಿರ್ಬೋದು. ಆದರೂ ನಾವು ಧೈರ್ಯಗೊಂಡು ನಾವು ಮಾಡಬೇಕಾದಂಥ ಕೆಲಸಗಳನ್ನ ಪೂರ್ತಿ ಮಾಡಿದ್ರೆ ಆತನ ಬರುವಿಕೆ ಎಷ್ಟು ಹತ್ತಿರದಲ್ಲಿದೆ. ಆಗ ನಾವು ಕೂಡ ಮಹಿಮೆಯಿಂದ ಆತನನ್ನು ಆಕಾಶದಲ್ಲಿ ಸೇರುವಂತೆ ನಾವು ಎತ್ತಲ್ಪಡ್ಬೋದು. ಆದ್ದರಿಂದ ಈ ಒಂದು 5 ಪ್ರಶ್ನೆಗಳು ಅಳವಡಿಕೆಯಿಂದ ನಾವು ನೋಡಿಕೊಂಡ್ವಿ. 2ನೇ ಭಾಗದಲ್ಲಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಒಡಂಬಡಿಕೆಯಿಂದ ಇನ್ನೂ 5 ಪ್ರಶ್ನೆಗಳನ್ನ ನಾವು ನೋಡ್ಕೊಳ್ಳೋಣ. ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.